ನಮ್ಮ ಶ್ರೋತೃಗಳಿಗೆಲ್ಲ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಗಣ್ಯ ವ್ಯಕ್ತಿಗಳೊಡನೆ ಸಂದರ್ಶನ ಈ ಭಾಗದಲ್ಲಿ ಇವತ್ತು ನಮ್ಮ ಜೊತೆಗೆ ಟ್ವಿಟರ್ನಲ್ಲಿ, ಫೇಸ್ಬುಕ್ಕಲ್ಲಿ, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ತಾಳೆಗರಿ ಎಲ್ಲ ಕಡೆ ಹಂಸಾನಂದಿ ಫೇಮಸ್ ಆಗಿರುವಂಥ KV ರಾಮಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ ಅರ್ಜುನ್. ನಮಸ್ಕಾರ ಹರೀಶ್. ನಮಸ್ಕಾರ ರಾಮಪ್ರಸಾದ್ ಅವರೇ. ಹರೀಶ್ ಹಾಗೆ ನಮಸ್ಕಾರ ಹೇಳ್ಬೇಕು. ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ. ರಾಮಪ್ರಸಾದ್ ಅವರು ಸದ್ಯಕ್ಕೆ ಅಮೇರಿಕಾದಲ್ಲಿದ್ದಾರೆ. ಅಲ್ಲಿ ಅವರ ನಾಟಕ, ಸಂಗೀತ, ಸಾಹಿತ್ಯ ಈ ಕ್ಷೇತ್ರಗಳೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅವ್ರನ್ನವರೇ. ನಾವು ಕೇಳಬೇಕು ಅಂತಿದ್ದು ಅದೇ, ನೀವು ಈ ಕ್ಷೇತ್ರದಲ್ಲಿ ಹೇಗೆ ಶುರು ಮಾಡ್ಕೊಂಡ್ರಿ? ಇದ್ರೆಲ್ಲ ಕೈ ಹಾಕೋದು ಅನ್ನೋ ಥರ ರೌಡಿಗಳಿಗೆ ಹೇಳ್ದಂಗೆ ಆಗುತ್ತೆ. ಬಟ್ ಎಲ್ಲ ಇರಲ್ಲ, ನಮ್ದೊಂದು ಕೈ ಇರುತ್ತೆ ಅಂತ. ಬಟ್ ಹೇಗೆ ಇದರಲ್ಲಿ ಶುರು ಮಾಡ್ಕೊಂಡ್ರಿ ನೀವು? ಮುಂಚೆಯಿಂದನೂ ಬರಿಬೋದು ಅಂತ ಅನ್ನಿಸ್ತಾ ಇದ್ರು, ನಾನು ಅಷ್ಟು ಪ್ರಯತ್ನ ಪಟ್ಟಿರಲಿಲ್ಲ. ಇಲ್ಲಿ ಒಂದು ಕನ್ನಡಕೂಟ ಸಂಸ್ಥೆಯಲ್ಲಿ ಒಂದು ಸಲ ಹೀಗೆ ವರ್ಷಕ್ಕೊಂದು ಸಾಹಿತ್ಯ ಸಂಚಿಕೆ ಅಂತ ತರ್ತಾರೆ. ಅದಕ್ಕೆ ಏನೋ ಒಂದು ಚಿಕ್ಕ ಪುಟ್ಟದ್ದು ಬರೆದಿದ್ದೆ. ಆಮೇಲೆ ಅವರು ಅಲ್ಲಿ ಓಕೆ ಮುಂದಿನ ವರ್ಷ ನೀವು ಒಂದು ಸಂಪಾದಕರಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಸೇರಿಕೊಂಡೆ. ಹೀಗಾಗಿ ಸ್ವಲ್ಪ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಬ್ಲಾಗು ಇದು ಸಂಪದ ಶುರುವಾಯ್ತಲ್ಲ, ಆ ಟೈಮ್ನಲ್ಲಿ ಅಲ್ಲಿ ಚೂರು ಪಾರು ಬರಿತಾ ಅದೇನೋ ಇದೆಯಲ್ಲ, ಹಾಡ್ತಾ ರಾಗ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬರೆಯೋದ್ರಲ್ಲಿ ಪಳಗದೆ ಅಂತ ಹೇಳೋಕ್ಕಾಗಲ್ಲ, ಬರೆಯೋದ್ರಲ್ಲಿ ಒಂದು ಸ್ವಲ್ಪ ನಾನು ಬರೆದಿದ್ದನ್ನು ನಾನೇ ಓದ್ಬೋದು, ಅಂದರೆ ಇನ್ನೂ ಬೇರೆಯವರು ಓದ್ಬೋದು ಅಂತ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ಇನ್ನೊಂದೇನು ಅಂದರೆ, ಸಂಗೀತದ ವಿಷಯ ಅಂತ ಹೇಳಿದ್ರೆ, ನಾನು ಸಂಗೀತದ ವಿದ್ಯಾರ್ಥಿ. ನಮ್ಮ ತಾಯಿ ಸಂಗೀತದ ಕಲಾವಿದೆ, ಕಾವ್ಯ ವಾಚನ ಎಲ್ಲ ಮಾಡ್ತಾರೆ. ಹಾಗಾಗಿ ಕಲ್ತ್ಕೊಂಡಿದ್ದೆ ನಾನು ಮುಂಚೆಯಿಂದನೂ. ಮತ್ತು ನಮ್ಮ ತಾಯಿ ಬೇರೆ ಬೇರೆ ಸಂದರ್ಭದಲ್ಲಿ ಹೊಸ ಹಾಡುಗಳಿಗೆ ರಾಗ ಹಾಕೋದು ಅದೆಲ್ಲ ಮಾಡ್ತಾನೇ ಇದ್ದರು. ನಾನು ಅದ್ರ ಬಗ್ಗೆ ಆ ಥರ ಸೀರಿಯಸ್ಸಾಗಿ ಯೋಚಿಸಿರಲಿಲ್ಲ. ಇಲ್ಲಿ ಒಂದು ಸಲ ಏನಾಯಿತು ಅಂದರೆ, ಯಾವುದೋ ಒಂದು ನೃತ್ಯ ನಾಟಕ ನಡೀತಾ ಇದ್ದಾಗ ಒಂದು ಚೇಂಜ್ ಆಫ್ ಕಾಸ್ಟ್ಯೂಮ್ಗೋಸ್ಕರ ಒಂದು 10 ನಿಮಿಷದ ಮ್ಯೂಸಿಕ್ ಪೀಸನ್ನ ಕ್ರಿಯೇಟ್ ಮಾಡಿದ್ರು ಅಂತ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ರು. 2 ದಿವಸದಲ್ಲಿ ಇದನ್ನು ಮಾಡಿದ್ರು, ಈ ಒಂದು 10 ನಿಮಿಷದ ಪೀಸ್ನ. ಅದು ಅನುಕೂಲ ಆಯಿತು ಅಂತ ಹೇಳಿಬಿಟ್ಟು ಆವಾಗ ನನಗನ್ನಿಸ್ತು, ಈ ಥರ ನಾನು ಮಾಡ್ಬೋದಲ್ಲ ಈ ಥರ ಪ್ರಯತ್ನಗಳನ್ನ ಅಂತ ಯೋಚಿಸ್ತಾ ಇದ್ದೆ. ಒಂದು ದಿವಸ ಯಾವತ್ತೋ ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ 1 ಗಂಟೆ ಕಾಯ್ತಾ ಕೂತಿರ್ಬೇಕಲ್ಲ, ಆ ಟೈಮಲ್ಲಿ ಸುಮ್ಮನೆ ಯೋಚಿಸ್ತಾ ಮನಸ್ಸಿಗೆ ಬಂದಿದ್ದ ಸಂಚಾರಗಳನ್ನ ಬರೀತಾ ಹೋದೆ. ಅದು ನೋಡಿದ್ರೆ ಕರೆಕ್ಟಾಗಿ ಒಂದು ಶೇಪಿಗೆ ಬಂತು, ಒಂದು ಸ್ವರ್ಜತಿ ರೂಪದಲ್ಲಿ. ಸೊ ಅದೇ ನಾನು ಫಸ್ಟ್ ಮಾಡಿದ ಸಂಗೀತದ ಕಾಂಪೋಸಿಷನ್ ಅಂತ ಹೇಳ್ಬೋದು. ಅಂದರೆ ಅದರಲ್ಲಿ ಕಾಂಪೋಸಿಷನ್ ಅಂದರೆ ಅದು ಬರೀ ಸ್ವರ ಮಾತ್ರ ಆಯಿತು, ಒಂದು ಸ್ವರ ಸಂಚಾರ ಇರುವಂಥದ್ದು. ಆಮೇಲೆ ಅದ್ರ ಜೊತೆ ಸಾಹಿತ್ಯನೂ ಇರುವಂಥ ಬೇರೆ ಬೇರೆ ರಚನೆಗಳನ್ನು ಕೂಡ ಮಾಡಿದ್ದೀನಿ. ಮೊನ್ನೆ ಯೂಟ್ಯೂಬಲ್ಲಿ ನೀವು ಅಲ್ಲಿರೋ ಪ್ರಸಿದ್ಧ ಇವರ ಗಾಯಕರ ಕೈಲೆಲ್ಲ ಹಾಡಿಸಿದ್ರೆ ನಿಮ್ಮ ಕಾಂಪೋಸಿಷನ್ಸ್ನ. ಸೊ ಅದು ಕೇಳಿದೆ, ಚೆನ್ನಾಗಿದೆ ಅದೆಲ್ಲ. ಥ್ಯಾಂಕ್ ಯು. ಅದೇ ಏನಾಗ್ತಾ ಇದೆ ಅಂದರೆ, ಹೀಗೆ ಮಾಡ್ತೀನಿ ಅಂತ ಗೊತ್ತಾದ ಮೇಲೆ ಕೆಲವರು ಇಲ್ಲಿ ಕಲಾವಿದರು ಯಾವುದೋ ಒಂದು ಪ್ರಸಂಗದಲ್ಲಿ ಹಿಂಗೊಂದು ಕತೆ ಇದೆ ಅಥವಾ ಹಿಂಗೊಂದು ಕೋರಿಯೋಗ್ರಾಫ್ ಮಾಡಬೇಕು ಇದು ನನ್ನ ಮನಸ್ಸಲ್ಲಿದೆ, ಇದಕ್ಕೆ ತಕ್ಕ ಹಾಗೆ ಒಂದು ಹಾಡು, ಅದಕ್ಕೆ ತಕ್ಕ ಹಾಗೆ ಮ್ಯೂಸಿಕ್ಕು ಮಾಡ್ತೀಯಾ ಅಂತೆಲ್ಲ ಕೇಳಿದ್ರು. ಸೊ ಅದೊಂದು ಅವಕಾಶನೂ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ಹಾಗಾಗಿ ಕೆಲವೊಂದು ಮಾಡಿದೆ ಆ ಥರ ಸ್ಪೆಸಿಫಿಕ್ ಪರ್ಪಸ್ಗೆ. ಇನ್ನು ಸ್ಪೆಸಿಫಿಕ್ ಪರ್ಪಸ್ ಇಲ್ಲದೆ ಇರೋ ಮಾಡಿರೋದು ಬೇಕಾದಷ್ಟಿದೆ. ಸುಮ್ಮನೆ ಮನಸ್ಸಿಗೆ ಹೊಳೆದಾಗ ಮುಂಚೆ ಎಲ್ಲ ಏನಾಗಿ ಹೋಗ್ತಾ ಇತ್ತು ಅಂದರೆ, ಹೊಳೆದಿದ್ದು ಎಲ್ಲೆಲ್ಲೋ ಗಾಳಿ ಹೊರಟೋಗ್ತಾ ಇತ್ತು. ಇವಾಗ ಬರೆದಿಟ್ಟು ಬಿಡೋದ್ರಿಂದ ಓಕೆ ಅಲ್ಲಿರುತ್ತೆ ಗಟ್ಟಿಯಾಗಿ ಗೂಗಲ್ ಕ್ಲೌಡಲ್ಲಿ. ಅಂದರೆ ಸೇವ್ ಮಾಡಿ ಇಟ್ಕೋಬೇಕು. ಗೂಗಲ್ ಡ್ರೈವಲ್ಲಿ ಇದ್ರೆ ಹೇಳೋಕ್ಕಾಗಲ್ಲ, ಡಿಲೀಟ್ ಮಾಡಿಬಿಡ್ತಾರೆ. ನಮ್ಮ ಅರ್ಜುನ್ ಹೀಗೆ ಯಾವುದೋ ಒಂದು ಸ್ಕೆಚ್ನ ಅವನೇ ಡಿಲೀಟ್ ಮಾಡ್ಬಿಟ್ಟು ಆಮೇಲೆ ಗೂಗಲ್ ಡಿಲೀಟ್ ಮಾಡ್ತು ಅಂದ್ಬಿಟ್ಟ. ನಾ ಕಳಿಸಿದ್ದೆ ಹೌ ಟು ಗೆಟ್ ಯುವರ್ ಸ್ಟಫ್ ಬ್ಯಾಕ್ ಫ್ರಮ್ ಗೂಗಲ್ ಇದು ಟ್ರಾಶ್ ಬಿನ್ ಅಂತ. ಅದು ಒಂದಿದೆಯಾ? ಹುಡುಕ್ಬೇಕು. ಇದು ನಾನು ಮೇಲ್ ಮಾಡಿದ್ದೆ, ನೀನು ಮೇಲ್ಸ್ನ ಎಲ್ಲ ಡಿಲೀಟ್ ಮಾಡಿದ್ಯಾ? ಇರಲಿ. ನೀವು ಅದೇ ನಿಮ್ದು ಸ್ಪೆಸಿಫಿಕ್ ಪರ್ಪಸ್ ಅನ್ನೋ ಥರ ಜ್ಞಾಪಕ. ನೀವು ಅಮರುಶತಕನೂ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಲ್ಲ, ಅದು ಎಲ್ಲಿ ತನಕ ಬಂತದು? ಅಮರುಶತಕ ಸುಮಾರಾಗಿ 90% ಆಗಿದೆ. ಅಮರುಶತಕ ನಾನು ಅನುವಾದಗಳನ್ನ ಸುಮಾರಿಗೆ ಹೀಗೆ ಒಂದು 10-12 ವರ್ಷದಿಂದ ಚಿಲ್ಲರೆ ಪಲ್ರೆ, ಅಂದರೆ ಅಲ್ಲಿ ಯಾವುದೋ ಒಂದು ಶ್ಲೋಕ ಕಾಣಿಸ್ತು, ಚೆನ್ನಾಗಿದೆ ಅನ್ನಿಸ್ದಾಗ ಅನುವಾದ ಮಾಡ್ತೀನಿ. ಆ ಥರನೇ ಮಾಡ್ಕೊಂಡು ಬಂದೆ. ಯಾವುದೇ ಒಂದು ರೈಮ್ ಆರ್ ರೀಸನ್ ಅಥವಾ ಒಂದು ಇಂಥದ್ದೇ ಕ್ಲಾಸಿಫಿಕೇಷನ್ ಅಂತೇನಿರಲಿಲ್ಲ. ಅದೇನೋ ಒಂದು 200 ಮಾಡಿದಾಗ ಅದನ್ನೊಂದು ಬುಕ್ಕಾಗಿ ಕೂಡ ಪಬ್ಲಿಷ್ ಮಾಡಿದ್ರು ಇವರು, ಸಾರಂಗ ಮೀಡಿಯಾ, ಹರಿಪ್ರಸಾದ್ ನಾಡಿಗ್ ಅವರು. ಹಂಸನಾದ ಅಂತ ಬಂತು. ಅದಾದಮೇಲೆ ಒಂದಷ್ಟು ಈ ಪದ್ಯಪಾನ ಕಡೆಯಿಂದ ಅಲ್ಲಿ ಪಾಠಗಳನ್ನ ನೋಡಿಕೊಂಡು ಸ್ವಲ್ಪ ಛಂದೋಬದ್ಧವಾಗಿ ಬರಿಬೋದು, ಬರೆದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಗೂ ಬರೀತಾ ಇದ್ದೆ.
ಓ ಪದ್ಯಪಾನ ನಮ್ಮ ಇವ್ರದ್ದು ಶತಾವಧಾನಿಗಳದ್ದು. ನೋಡಿ, ನೀವು ಅದನ್ನ ಬ್ರಿಂಗ್ ಅಪ್ ಮಾಡಿದ್ ಒಳ್ಳೇದು. ಯಾಕಂದ್ರೆ ಒಂದೊಂದು ಎಪಿಸೋಡ್ ಎಲ್ಲ ಗಣೇಶನ ಹೆಸರು ಬರಲಿಲ್ಲ ಅಂದ್ರೆ ಹರೀಶ್ ಒಂಥರ ಒದ್ದಾಟ. ಅಲ್ಲಲ್ಲ, ಸರಿಯಾದವ್ರ ಹೆಸರು ಬರ್ತಾನೆ ಇರಬೇಕು. ಅದು ನಮ್ಮ ಇವರು ಹಿಂದಿನ ಎಪಿಸೋಡ್ ಬಂದಂತ ಲೋಕೇಶ್ ಅವರು ಅವ್ರೊಂದ್ಸರಿ ಹಿಂಗೆ ರಾಗ ಅನ್ಬಿಡ್ತಿರು. ನಾ ರಾಹುಲ್ ಗಾಂಧಿ ಅನ್ಕೊಂಡೆ, ಅಲ್ಲಿ ನೋಡಿದ್ರೆ ರಾ ಗಣೇಶ್ ಅಂತೆ. ನಮ್ಗೆ ಗೊತ್ತೇ ಇರಲಿಲ್ಲ, ಹೀಗೂ ರೆಫರ್ ಮಾಡ್ಬೋದು ಅಂತ. ಕರೆಕ್ಟ್ ಅಂತ ಹಾಗನ್ಸ್ತು. ಅವ್ರು ರಾಗ, ಇವ್ರು ರಾಗ. ಗಾಂಧಿ ಅಲ್ವೇ? ಹೌದು, ಅವ್ರು ಎಳಿಬೇಕು, ಇವ್ರು ಸುಮ್ಮನೆ ಇರ್ತಾರೆ. ನಿಮಗೆ ಹೊಸ ಬೆಳಕು ಸಿನಿಮಾ ಜ್ಞಾಪಕ ಇದೆಯಾ? ಅದರಲ್ಲಿ ಒಂದು ಇದ್ ಬರುತ್ತೆ, ನೀನು ಶ್ರೀನಿವಾಸ್ ಮೂರ್ತಿ ಅವನ ಹೆಂಡತಿಗೆ ಅವನ ತಂಗಿ ಅಲ್ಲ, ಮೂರ್ತಿ ಅಂತ ಹೆಸರು ಶ್ರೀನಿವಾಸ್ ಮೂರ್ತಿಗೆ. ಒಬ್ಬ ಇವನ್ನ ಕರೆಸ್ಬಿಟ್ಟು ಏನೋ ಬುಡ್ಬುಡ್ಕೆ ಅವನ್ನ ಕರೆಸ್ಬಿಟ್ಟು ನಿಮ್ಮ ತಂಗಿಗೆ ಮೂ ಅಂತ ಹೆಸರಿರೋರಿಂದ ಮದುವೆ ಆಗುತ್ತೆ ಅಂತ ಹೇಳಿಸ್ಬಿಡ್ತಾಳೆ. ಇವನ ಫ್ರೆಂಡು ಅವಳ ಮೂರ್ತಿನ ಅವನು ಪ್ರೀತಿಸ್ತಾ ಇದ್ರಿಂದ ಅವರು ಅಯ್ಯೋ ಇಲ್ಲಿ ಪಕ್ಕದಲ್ಲಿದ್ದಾನಲ್ಲ ಮುರಳಿ, ಅದೇ ಕುಂಟ, ಅವನೇ ಇರಬೇಕು, ಕರ್ಸೋಣ ಅವನ್ನ ಮದುವೆ ಮಾಡ್ಸೋಣ ಅಂತ ಹೊರಟ್ಬಿಡ್ತಾರೆ. ನೋಡಿ, ಎಲ್ಲೆಲ್ಲಿ ಎಳಿಬೇಕು ಅಲ್ಲೆಲ್ಲ ಎಳಿಬೇಕು ಅಂತ ತಿಳ್ಬೋದಾಗುತ್ತೆ. ಸರ್, ನೀ ಏನು ಹೇಳ್ತಿದ್ದೆ ಹರೀಶ? ಇಲ್ಲ ಅವ್ರು ಹೇಳ್ತಿದ್ರು, ನಾನು ಸಾರಿ, ನಾನು ಮಧ್ಯದಲ್ಲಿ ಇಂಟರ್ಜೆಕ್ಟ್ ಮಾಡಿಬಿಟ್ಟು ಜಸ್ಟ್ ಬ್ರಿಂಗ್ ಅಪ್ ಶತಾವಧಾನಿ ರಾ ಗಣೇಶ್ನ. ನೀವು ಪದ್ಯಪಾನದ ಬಗ್ಗೆ ಹೇಳ್ತಾ ಇದ್ರಿ. ಪದ್ಯಪಾನದ್ದು, ಹೌದು. ನೀವೇನು ಕೇಳ್ತಾ ಇದ್ರಿ ಅಂದರೆ ಅಮರುಕ ಶತಕ ಏನಾಯಿತು, ಹೇಗಾಯಿತು ಅಂತ. ಹೀಗೆ ಮಾಡ್ತಾ ಇದ್ದಾಗ ಸುಮ್ಮನೆ ಬಿಡಿ ಬಿಡಿ ಪದ್ಯ ಮಾಡ್ತಾ ಇದ್ನಲ್ವಾ, ಒಂದಷ್ಟು ಅಮರುಕ ಶತಕದ್ದು ಚೆನ್ನಾಗಿರೋ ಪದ್ಯಗಳನ್ನೆಲ್ಲ ಮಾಡಿದೆ. ಆವಾಗ ಅನ್ನಿಸ್ತು, ಓಕೆ, ಒಂದು ಗೋಲ್ ಇಟ್ಕೊಂಡು ಮಾಡ್ಬೋದು. ಇನ್ನು ಪೂರ್ತಿ ಮುಗಿಸಿದ್ರೆ ಒಂದು ಕಲೆಕ್ಷನ್ ಥರ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಹೊಸಗನ್ನಡದಲ್ಲಿ ಪದ್ಯದಲ್ಲಿ ಮಾಡಿರುವಂಥ ಅನುವಾದಗಳಿಲ್ಲ, ಗದ್ಯದಲ್ಲಿ ಮಾಡಿರೋ ಅನುವಾದಗಳಿದೆ. ಇನ್ನು ಹಿಂದೆ ನಮ್ಮ ವಿಜಯನಗರದ ರಾಜ ದೇವರಾಯ ಅವನು ಪರಿವರ್ಧಿನಿ ಷಟ್ಪದಿಲಿ ಮಾಡಿದ್ದಂತೆ. ಆಮೇಲೆ ತೀನಂ ಶ್ರೀ ಅವರು ಹೊಸಗನ್ನಡದಲ್ಲಿ ಮಾಡಿದ್ದಾರೆ, ಇಲ್ಲೊಂದು ಪದ್ಯಗಳನ್ನು ಮಾಡಿದ್ದಾರೆ, 100 ಪದ್ಯನೂ ಮಾಡಿಲ್ಲ. ಸೊ ಒಟ್ಟಾರೆ ತಲೆಯಿಂದ ಕಾಲ್ವರೆಗೂ ಮಾಡಿಲ್ಲ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ. ತಲೆಯಿಂದ ಕಾಲು ಅನ್ನೋದು ಇಲ್ಲಿ ಏನು ಗೊತ್ತಾ, ಶತಕ ಅಂತ ಹೆಸರು ಅಂದರೆ 100 ಇರಬೇಕು ಅಂತ. ಆದರೆ ಬೇರೆ ಬೇರೆ ಪಾಠಾಂತರ ಎಲ್ಲ ಸೇರಿ ಸುಮಾರಾಗಿ ಅಮರುಕನ ಹೆಸರಲ್ಲಿ 171. ಇದ್ರ ಥರ ಏನೋ 100 years ವಾರ್ ಅಂದರೆ ಅದು ಎಷ್ಟು 116 ವರ್ಷ ಓಡ್ತು, ಆ ಥರ 171 ಇದೆ. ನನ್ನ ಉದ್ದೇಶ 171 ಮಾಡ್ತೀನಿ ಅಂತ ಅನ್ಲಾರೆ, ಆದರೆ 101 ಮಾಡಿಬಿಟ್ಟು ಅಲ್ಲಿಗೆ ಓಕೆ ಆಯಿತು, ಇಲ್ಲಿಗೆ ಓಂ ನಾಮ ಅಂತ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸದ್ಯಕ್ಕೆ ಐ ಥಿಂಕ್ 88 87 ಮಾಡಿದ್ದೀನಿ. ಸೊ ಇದೆ, ಬೇಗ ನೀವು ಸೆಂಚುರಿ ಹೊಡೀರಿ. ನೀವು ಸಚಿನ್ ಥರ ನರ್ವಸ್ 90s ಆಗದೆ, ಕೊಹ್ಲಿ ಸೆಹ್ವಾಗ್ ಥರ 6 ಹೊಡೆದು ಬೇಗ ಸೆಂಚುರಿ ಮುಗಿಸಿ ಅಂತ ನಾವು ಆಶಿಸ್ತೀವಿ ಇಲ್ಲಿ. ಧನ್ಯವಾದ. ಸೊ ನೀವಲ್ಲಿ ನಮ್ಮ ಥರನೇ ಸಾಫ್ಟ್ವೇರ್ ಆಗದೆ ನೀವು ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ದೀರಾ. ಸೊ ಲೋಕಕ್ಕೆ ಉಪಕಾರಿ ಆಗಿದ್ದೀರಾ. ಅದರಲ್ಲೂ ಆಮೇಲೆ ಫ್ಯಾಮಿಲಿ ಲೈಫಲ್ಲೂ ಬ್ಯುಸಿ ಆಗಿದ್ದೀರಾ. ಅದ್ರ ಮಧ್ಯದಲ್ಲೂ ನೀವು ಇದಕ್ಕೆಲ್ಲ ಟೈಮ್ ಡೆಡಿಕೇಟ್ ಮಾಡಿದಿರಲ್ಲ. ಸೊ ಅದೇ ಐ ಆಮ್ ಟೂ ಬಿಸಿ ಫಾರ್ ಲೈಫ್ ಅನ್ನೋ ಥರ ಆಡೋರಿಗೆ ನೀವು ಒಂದು ನಿದರ್ಶನವಾಗಿ ಕಾಣ್ತಿದ್ದೀರಾ ಇಲ್ಲಿ. ಅದನ್ನ ಮೆಚ್ಕೋಬೇಕು ನಾವು. ಅಲ್ಲ, ಮೆಚ್ಕೊಳ್ಳೋದು ಅಂತಲ್ಲ, ನಿಜ ಹೇಳಬೇಕು ಅಂದರೆ ಇದೆಲ್ಲ ನಮಗೆ ಟೂ ಬಿಸಿ ಫಾರ್ ಲೈಫ್ ಅನ್ನೋಕ್ಕಿಂತ ನಮ್ಗೆ ಬೇರೆ ಬ್ಯುಸಿ ಇದ್ದಾಗ ಇದೊಂಥರ ನಮ್ಗೆ ಒಂಥರ ಔಟ್ಲೆಟ್ ಕೊಡುತ್ತೆ. ಮನಸ್ಸನ್ನು ಹಗುರ ಮಾಡಿಕೊಂಡು ಬೇರೆ ತೊಂದರೆಗಳನ್ನು ಸ್ವಲ್ಪ ಏನಾದ್ರು ಇದ್ದರೆ ಅದನ್ನು ಮರೆಯೋ ಹಾಗೆ ಒಂದು ಪಕ್ಕಕ್ಕೆ ಹೋಗಿ ಒಂದು ಗಾಳಿಲಿ ಆಡ್ಕೊಂಡು ಬರ್ತೀವಲ್ಲ, ಆ ಥರ ಮನಸ್ಸು ವಾಕಿಂಗ್ ಹೋಗಿ ಬರೋದು. ಕಿವಿ ಕಣ್ಣು ಎಲ್ಲದಕ್ಕೂ ತಂಪು. ಇಲ್ಲಿ ನಾನು ಮತ್ತೆ ಶತಾವಧಾನಿ ಗಣೇಶ್ನ ಬ್ರಿಂಗ್ ಅಪ್ ಮಾಡ್ತೀನಿ ಅಂತಲ್ಲ, ನಾಟ್ ಟು ಡೂ ಇಟ್ ಅಗೇನ್ ಬಟ್ ಐ ವಿಲ್ ಡೂ ಇಟ್ ಅಂತ. ಅದ್ಯಾವುದೋ ಒಂದು ಲೆಕ್ಚರಲ್ಲಿ ಹೇಳ್ತಾ ಇದ್ರು. ಅವರು ಆರ್ ವಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾಗ ಅವ್ರನ್ನ ಯಾರೋ ಕೇಳಿದ್ರಂತೆ, ನೀವು ಯಂಗ್ ಮ್ಯಾನ್ ವಾಟ್ ಯು ಡೂ ಫಾರ್ ಲೈಫ್ ಅಂತ ಕೇಳಿದ್ರಂತೆ. ಅಲ್ಲ, ವಾಟ್ ಯು ಡೂ ಫಾರ್ ಅ ಲಿವಿಂಗ್ ಅಂತ. ಅದೇ ನನಗೆ ಆರ್ ವಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಅಂತ. ಸೊ ವಾಟ್ ಎಲ್ಸ್ ಡು ಯು ಡೂ ಫಾರ್ ಲೈಫ್ ಅಂತ ಕೇಳಿದ್ರಂತೆ. ಆಗ ನಾನು ಸಂಗೀತ ಸಾಹಿತ್ಯ ಇದೆಲ್ಲ ಲೈಫ್ಗೆ ಅಂತ ಹೇಳಿದ್ರಂತೆ. ಸೊ ಲಿವಿಂಗು ಲೈಫು ಎರಡೂ ಬೇಕು ಅಂತ. ಅಂದರೆ ಇದೊಂದು ಸ್ಯಾಡ್ ರಿಯಾಲಿಟಿ ಅನಿಸುತ್ತೆ ನಮಗೆ. ಜನರಲಿ ನಾವು ಯಾವುದನ್ನು ತುಂಬ ಇಷ್ಟಪಡ್ತಿರ್ತೀವೋ ಅದು ಒಂದೋ ನಮಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರೆ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಾ ಇಲ್ವಾ ಅನ್ನೋದು ಒಂದು ಭಯನೂ ಇರುತ್ತೆ. ಸೊ ಯಾವುದೋ ಒಂದು ಸೇಫ್ಟಿ ದಾರಿ ಮಾಡ್ಕೊಂಡು ಹೊರಟೋಗ್ತೀವಿ. ಇದು ತಪ್ಪು ಅಂತ ನಮ್ಗೆ ಒಂದ್ಸಲ ಅನ್ನಿಸ್ತಾ ಇತ್ತು ಹಿಂದೆ. ಆದರೆ ಆಮೇಲೆ ಹೀಗೆ ಯಾರ್ದೋ ಕೈಲಿ ಮಾತಾಡ್ತಾ ಇದ್ದಾಗ ಅನ್ನಿಸ್ತು ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಎಷ್ಟೋ ದೊಡ್ಡ ಹಿಂದಿನ ನಾವು ಯಾರನ್ನ ದೊಡ್ಡವರು ಅಂತ ಅನ್ಕೋತೀವೋ ಅವರೆಲ್ಲ ಜೀವನಕ್ಕೋಸ್ಕರ ಬೇರೆ ಏನೋ ಮಾಡ್ತಾನೆ ಇದ್ರು. ಇವಾಗ ಪೂತಿನ ಅವರೇನೆ ಅಂತಂತ ಒಳ್ಳೊಳ್ಳೆ ಇದನ್ನು ಬರೆದಿರೋ ಅವರು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು ನಮ್ಮ ಮೈಸೂರು ಗೌರ್ಮೆಂಟ್ಗೆ.
ಆಯಿತಾ. ಮಾಸ್ತಿ ಕೂಡ ಅವರು ಮಾಡ್ತಾಯಿದ್ರು. ಇನ್ನೂ ಹಿಂದಕ್ಕೆ ಹೋದರೆ ನೀವು ಏನೋ ಸಂಗೀತ ರತ್ನಾಕರ ಬರೆದಿದ್ದ ಶಾರ್ಂಗದೇವ, ಅವನು ಏನೋ ಕಾಶ್ಮೀರದ ಯಾವುದೋ ರಾಜನ ಇದಾಗಿದ್ದ, ಏನು ಅಕೌಂಟ್ಸ್ ಆಫೀಸರ್ ಆಗಿದ್ದ. ಹಾಗೆ ಬಸವಣ್ಣನ ಭಂಡಾರಿ ಆಗಿದ್ರಲ್ಲ, ಭಂಡಾರಿ. ಸೊ ಇವರೆಲ್ಲ ಬೇರೆ ಏನೋ ಮಾಡ್ತಾನೆ ಇದ್ರಲ್ವಾ, ಒಂದು ಬೇಕು, ಆ ಥರದಲ್ಲೂ ಬೇಕು, ಇದು ಬೇಕು, ಹೊಟ್ಟೆ ತುಂಬಬೇಕಲ್ಲ. ಸೊ ಅದಕ್ಕೆ ಇದೆಲ್ಲ ಮಾಡ್ಲೇಬೇಕು, ಮನಸ್ಸು ತುಂಬಕ್ಕೆ ಇದೆಲ್ಲ ಸೈಡ್ ಮಾಡ್ಕೋಬೇಕು. ಸೊ ಈಗ ನೀವು ಅದೇ ಸಂಗೀತ ರತ್ನಾಕರದಾಗ ಜ್ಞಾಪಕ ಬಂತು. ಅದೇ ಸಂಗೀತದ ಬಗ್ಗೆ ನೀವು ಈ ಕ್ಲಾಸಿಕಲ್ ಅಪ್ರೋಚ್ ಅಥವಾ ಸುಮ್ಮನೆ ನಾನು ಹಾಡು ಹೇಳ್ತೀನಿ ಶುರು ಮಾಡೋಕ್ಕಾಗಲ್ಲ, ಒಂದು ಎಜುಕೇಶನ್ ಥರ ಟ್ರೈನಿಂಗ್ ಥರ ಇರಬೇಕು. ಸೊ ನಾಟ್ ಓನ್ಲಿ ಪ್ರಾಕ್ಟೀಸಿಂಗ್ ಮ್ಯೂಸಿಕ್ ಬಟ್ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ಗೆ ನೀವು ಆ ಥರ ಏನೋ ಅಭ್ಯಾಸ ಏನೋ ಮಾಡ್ಕೊಂಡಿದ್ರೆ, ಯಾವ ಪುಸ್ತಕ ಓದಿದ್ರೆ, ಆಮೇಲೆ ನಾವು ಯಾವ್ದು ಓದ್ಬೋದು? ಥಿಯರಿಟಿಕ್ ಈಗ ಒಂದು ಸಂಗೀತ ಎಷ್ಟೇ ಏನೇನು ಹೇಳಿದ್ರು, ಯಾವುದು ಎನಿ ಪರ್ಫಾರ್ಮಿಂಗ್ ಆರ್ಟ್ ಇಸ್ ಪರ್ಫಾರ್ಮೆನ್ಸ್ ಬೇಸ್ಡ್. ನಿಮಗೆ ಥಿಯರಿ ಬೇಕು, ಅದು ಥಿಯರಿ ಈಸ್ ನಾಟ್ ರೂಲಿಂಗ್ ಪ್ರಾಕ್ಟೀಸ್. ಬಟ್ ಇನ್ಫ್ಯಾಕ್ಟ್ ಏನು ಅಂದರೆ ಥಿಯರಿನ ಹಾಕಿರೋದು ಪ್ರಾಕ್ಟೀಸಲ್ಲಿ ಏನಿದೆ ಅದನ್ನು ಒಂದು ರೀತಿ ತೋರಿಸಿ ಒಂದು ದಾರಿನ, ನಾವು ದಾರಿಲಿ ಹೋಗ್ತಾ ಒಂದು ಹೈವೇಲಿ ಲೇನ್ ಮಾರ್ಕರ್ಸ್ ಥರ, ನೀವು ಈ ಲೈನಲ್ಲಿ ಹೋಗ್ತಾ ಇದ್ರೆ ಈ ಲೈನಲ್ಲಿ ಹೋಗ್ತಾ ಇರಿ ಅಂತ ಸೂಚಿಸೋಕ್ಕೆ ಥಿಯರಿ ಇರುತ್ತೆ. ಆಮೇಲೆ ಕೆಲವು ಸಲ ಓಕೆ ಈ ಥರ ಯಾಕೆ ಮಾಡಬೇಕು, ಈ ಥರ ಮಾಡಿದ್ರೆ ಯಾಕೆ ತಪ್ಪು ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಥಿಯರಿ ಬೇಕು. ಸೊ ಫಸ್ಟ್ ಪ್ರಾಕ್ಟೀಸು, ಅದರಿಂದ ಥಿಯರಿ. ಅದ್ರ ಥಿಯರಿ ತಿಳ್ಕೊಂಡ್ರೆ ನಿಮಗೆ ಹಲವು ವಿಧದಲ್ಲಿ ಸಹಾಯ ಆಗೋದಂತೂ ಖಂಡಿತ. ಈ ಪ್ರಾಕ್ಟೀಸಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಥಿಯರಿ ಓದಬೇಕು. ಪ್ರಾಕ್ಟೀಸಲ್ಲಿ ಆ ಥರ ಅಂದರೆ ಏನು ಅಂದರೆ ಯಾವ ಥಿಯರಿನೇ ಆಗಲಿ, ನೀವು ಬೇರೆ ಕೆಲವು ಸಬ್ಜೆಕ್ಟ್ಗಳನ್ನ ಬರೀ ಪುಸ್ತಕ ಓದ್ಬಿಟ್ಟು ತಿಳ್ಕೊಬೋದು. ಆದರೆ ಒಂದು ಸಂಗೀತನೇ ಆಗಲಿ, ಡ್ಯಾನ್ಸೇ ಆಗಲಿ, ಚಿತ್ರಕಲೆನೇ ಆಗಲಿ, ಇದನ್ನು ನಾವು ಬರೀ ಪುಸ್ತಕ ಓದ್ಬಿಟ್ಟು ನಾವು ಏನು ಮಾಡದೆ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಆನ್ಲೈನಲ್ಲಿ ಸ್ವಿಮ್ಮಿಂಗ್ ಕಲಿತೆ ಅನ್ನೋ ಥರ ಇದು. ಸ್ವಿಮ್ಮಿಂಗ್ ಕಲ್ತಂಗೆ ಆನ್ಲೈನ್ ನಾನು ಸ್ವಿಮ್ಮಿಂಗ್ ಕಲ್ತಂಗೆ ಅದು. ನೀವು ಆನ್ಲೈನ್ ಕಲ್ತ್ರ? ನಾನು ಸ್ವಿಮ್ಮಿಂಗ್ ಆನ್ಲೈನ್ ಕಲಿತೆ, ಮಕ್ಕಳು ಸ್ವಿಮ್ ಮಾಡ್ತಾ ಇರೋದನ್ನ ನೋಡಿ ಕಲಿತೆ. ಆದರೆ ನೀರೊಳಗೆ ಬಿದ್ದರೆ ಮಾತ್ರ ಅಷ್ಟೇ. ಇನ್ನೊಂದು ಅಲ್ಲ, ಅದೇ ಶಾಸ್ತ್ರಗಳಲ್ಲೇ ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಅಂತ ಅವ್ರಿಗೆ ಗೊತ್ತು, ಅವ್ರಿಂದ ನಾನು ಕಲ್ತ್ಕೋತೀನಿ ಅಂತ, ಆ ಥರ ಅದಾಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಥಿಯರಿ ಇಂಟ್ರೆಸ್ಟ್ ಇದ್ದರೆ, ನೀವು ಸಂಗೀತ ಸ್ವಲ್ಪ ಪರಿಚಯ ಇದ್ದವರು ಥಿಯರಿ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಏನು ಅಂದರೆ ಅದು ಅವ್ರಿಗೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳ್ಬೋದು. ಒಂದು ಏನು ಅಂದರೆ ಥಿಯರಿ ಏನು, ಇದು ಥಿಯರಿ ಬಂದಿದ್ದನ್ನೆಲ್ಲ ಪಾಲಿಸಲೇಬೇಕು, ಯಾಕೆ ಪಾಲಿಸ್ಬೇಕು. ಕೆಲವರೆಲ್ಲ ಏನಂತ ಕೇಳ್ತಾ ಇರ್ತಾರೆ ಅಂದರೆ, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನವೋದಯದ ಕವಿಗಳು ಅಥವಾ ಹೊಸ ಕವಿಗಳು ಛಂದಸ್ಸನ್ನು ಮುರಿದ್ಬಿಟ್ಟು ಏನೋ ಹೊಸ ದಾರಿ ಕಲ್ಪಿಸಿದ್ರು. ಮುರಿಯೋದಕ್ಕೋಸ್ಕರನೇ ಮುರಿಯೋದ್ರಲ್ಲಿ ಏನೂ ಅಂಥ ಪಾಯಿಂಟ್ ಇಲ್ಲ. ಮುರಿದ್ರಿಂದ ಏನು ಸಾಧಿಸ್ತೀವಿ, ಅವ್ರು ಮುರಿದ್ಬಿಟ್ಟು ಏನೋ ಒಳ್ಳೆ ಕೆಲಸನೇ ಮಾಡಿರ್ಬೋದು. ಹಂಗೆ ಮಾಡಿದರೆ ಅದನ್ನು ಗುರುತಿಸೋದ್ರಲ್ಲಿ ಅದು ಮುಖ್ಯವಾದ ಅಂಶ ಅಂತ ನಾನು ಹೇಳ್ತೀನಿ. ಸೊ ಬ್ರೇಕ್ ದ ರೂಲ್ಸ್ ಫಾರ್ ದ ಸೇಕ್ ಆಫ್ ಬ್ರೇಕಿಂಗ್ ಇಟ್ ಮಾಡಬಾರ್ದು ಅಂತ. ಸುಮ್ಮನೆ ರೆಬೆಲ್ ಮಾಡ್ಕೊಂಡು ಕೂತಿದ್ರೆ ಏನೋ ಪ್ರಯೋಜನ ಇಲ್ಲ. ಆಮೇಲೆ ಯಾಕೆ ಮಾಡಿದ್ರು ಅನ್ನೋದನ್ನ ಒಂದು ಈ ರೂಲ್ಸ್, ಥಿಯರಿಟಿಕಲ್ ರೂಲ್ಸ್ ಯಾಕಿದೆ ಅಂದರೆ ಮೋಸ್ಟ್ ಆಫನ್ ಯಾಕಿರುತ್ತೆ ಗೊತ್ತಾ, ಇವಾಗ ವೆದರ್ ಇಟ್ ಈಸ್ ಇನ್ ಪೊಯೆಟ್ರಿ ಆರ್ ಇನ್ ಮ್ಯೂಸಿಕ್, ಇದು ರೂಲ್ಸ್ ಅಂತ ನಾವು ಹೇಳೋದು ಅದು ಬಿಕಾಸ್ ಇಟ್ ಸೌಂಡ್ಸ್ ಗುಡ್, ಬಿಕಾಸ್ ಇಟ್ ಲುಕ್ಸ್ ಗುಡ್. ಅದು ಎಸ್ಥೆಟಿಕ್ ಪಾಯಿಂಟಿಂದ ಅದನ್ನು ನೋಡಿಬಿಟ್ಟು 1000 ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಹೀಗೆ ಮಾಡಿದಾಗ ಇದು ಚೆನ್ನಾಗಿ ಕೇಳಿಸ್ತು, ಹೀಗೆ ಮಾಡಿದಾಗ ಇದನ್ನು ಓದೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ ಹೀಗೆ ಮಾಡಿ ಅಂತ. ಜಸ್ಟ್ ಬಿಕಾಸ್ ಇಟ್ಸ್ ಎ ವೆಲ್ ಆಯಿಲ್ಡ್ ಮೆಷಿನ್, ಹಿಂಗೆ ಮಾಡ್ತಾ ಹೋದರೆ ಇದಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಷ್ಟೇ. ಹಂಗಂತ ನಿಮಗೆ ಏನೋ ಒಂದು ತುಂಬ ಹೊಸದು ಒಂದು ಮನಸ್ಸಿಗೆ ಹೊಳೆದ್ಬಿಟ್ಟು ಅದನ್ನು ಮಾಡಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಬಿ ಎ ಪಾತ್ ಬ್ರೇಕರ್ ಆ್ಯಂಡ್ ಯು ಕ್ಯಾನ್ ಬಿ ಎ ಪಾತ್ ಮೇಕರ್. ಅದಕ್ಕೆ ನಮಗೆ ಆ ಕೆಪಾಸಿಟಿ ಬರಬೇಕಾದ್ರೆ ನಾವು ಆ ಹಿಂದಿಂದೆಲ್ಲ ಸ್ವಲ್ಪ ಓದಿ ಮಾಡಿ ತಿಳ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಹೌದು. ಆಲ್ಸೋ ಟು ನೋ ಇಫ್ ದಟ್ ದೇರ್ ಇಸ್ ಸಮಥಿಂಗ್ ನ್ಯೂ ಟು ಬಿ ಇನ್ವೆಂಟೆಡ್, ಅದಕ್ಕೂ ಬೇರೆದು ಗೊತ್ತಿರಬೇಕಲ್ಲ ಏನಿದೆ ಅಂತ. ಅದು ನಿಜ. ಎಷ್ಟು ಸಲ ನಾವು ಅನ್ಕೋತೀವಿ ಈ ಹೊಸದು ಅಂತ, ಅದೆಲ್ಲ ಯಾವತ್ತೋ ಮಾಡಿ ಮುಗಿಸ್ಬಿಟ್ಟಿಯಾರ ಅದನ್ನ. ಇವಾಗ ನಾವು ಬೈನರಿ ಸಿಸ್ಟಮ್ ಅಂತ ಈಗ ಮೊನ್ನೆ ಬಂತು, ಕಂಪ್ಯೂಟರ್ ಅರ್ಥಮೆಟಿಕ್ಕು, ಬೋಲಿಯನ್ ಆಲ್ಜಿಬ್ರಾ ಅಂತ ಅನ್ಕೋತಾ ಇದ್ದೀವಿ. ಯಾವತ್ತೋ 2000 ವರ್ಷದ ಹಿಂದಿದ್ದ ಪಿಂಗಳ ಅನ್ನೋನು ಅವನು ಛಂದಶಾಸ್ತ್ರದಲ್ಲಿ ಬೈನರಿ ಸಿಸ್ಟಮ್ನ ಬರೆದ್ಬಿಟ್ಟ. ಹೀಗೆ ಈ ಥರ ಇಷ್ಟಿಷ್ಟು ಅಕ್ಷರ ಇದ್ದರೆ ಇಷ್ಟಿಷ್ಟು ಕಾಂಬಿನೇಷನ್ ಇದೆ, ಯು ಕ್ಯಾನ್ ಡೂ 2^64 ಕಾಂಬಿನೇಷನ್ಸು. ಅದರಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಡಿಸ್ಕ್ರೈಬ್ ಯು ದೀಸ್ 68 ವೆರೈಟೀಸ್ ಅಂತ. ಸೊ ಬೈನರಿ ಅರ್ಥಮೆಟಿಕಲ್ದೆ ಇನ್ನಂತದು. ಸೊ ಅದಿತ್ತು ಮೊನ್ನೆ ಬಂದಿದ್ದಲ್ಲ, ಮುಂಚೆನೂ ಇತ್ತು. ನೀವು ಮೊನ್ನೆ ಇದೇ ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲ, ಏನೋ ಒಂದೇ ಒಂದು ಪಾತ್ರ ಇಟ್ಕೊಂಡು ನಾಟಕ ಬರೆಯೋದು ಹೊಸದಾಗಿ ಬಂತು,
ಅಂತ. ಅಲ್ಲ, ನಮ್ಗೆ ಗೊತ್ತಿಲ್ದಾಗ ನಾವೇನು ಅನ್ಕೋತೀವಿ. ಇವಾಗ ಇವರು ಅರುಂಧತಿ ನಾಗ್ ಮಾಡ್ತಾ ಇದ್ರು ಒಡಕಲು ಬಿಂಬ ಅಂತ ಒಂದು ನಾಟಕ, ಅದು ತುಂಬ ಚೆನ್ನಾಗಿ ಫೇಮಸ್ ಆಗಿತ್ತು. ನಾನು ನಾಟಕ ನೋಡಿಲ್ಲ, ಆದರೆ ಹೀಗೆ ಒಂದೇ ಒಂದು ಕ್ಯಾರೆಕ್ಟ್ರು, ಅದರಲ್ಲೇನೋ ಅವರು ಒಂದು ಟಿ ವಿ ಒಳಗೆ ಒಂದು ಪಾತ್ರ ಮಾತಾಡೋ ಥರ, ಅವರೇ ಬರೋ ಥರ ಮಾಡಿದ್ದಾರೆ ಅಂತ ಮಾಡಿದ್ದೆ. ನನಗೂ ಇದೊಂಥರ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ಗಿರೀಶ್ ಅವರು ಏನೋ ಒಂದು ಹೊಸ ಇದಾಗಿ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಜನರಲಿ ಏನು ಅನ್ಕೋತೀವಿ, ಇದು ತುಂಬ ಒಂದು ಹೊಸ ಇದು ಅಂತ ನಾವು ಅಂದ್ಕೋತೀವಿ. ಆದರೆ ನಾವು ನಾಟ್ಯಶಾಸ್ತ್ರದಲ್ಲೇ ಹೋದರೆ 10 ವಿಧದ ನಾಟಕಗಳು ಅಥವಾ ರೂಪಕ ಅಂತ ಹೇಳ್ತಾರೆ. ಎ ಪ್ಲೇ ಇಸ್ ಕಾಲ್ಡ್ ರೂಪಕ. ಅದ್ರಲ್ಲಿ ನಾಟಕ ಇಸ್ ಒನ್ ಟೈಪ್. ಅದ್ರಲ್ಲಿ ಬಾಣ ಅಂತ ಒಂದಿದೆ. ಈ ಬಾಣ ಅನ್ನೋದು ಒಬ್ಬ ಕ್ಯಾರೆಕ್ಟರ್ ಮಾಡುವಂಥ ನಾಟಕ. ಇಡೀ ನಾಟಕ ಏಕಪಾತ್ರಾಭಿನಯದ ಥರ ಬೇರೆ ಬೇರೆ ರೋಲ್ಗಳನ್ನ ಅವನೇ ಒಂಥರ ಅವನ ಮೇಲೆ ಆವಾಹಿಸ್ಕೊಂಡು ಅವ್ನು ಹಂಗೆ ಹೇಳ್ದಾಗ ನಾನು ಹಿಂಗೆ ಹೇಳಿದೆ ಅಂತ ಹಾಗೆ ಒಂದು ಕಥೆ ಮಾಡ್ಕೊಂಡು ಹೋಗೋದು. ಸೊ ಇದು ನಮ್ಗೆ ಗೊತ್ತಿಲ್ಲದೆ ಇರೋ ತನಕ ನಾವೇನ್ಕೋತೀವಿ, ಇದೊಂದು ಹೊಸ ಇನ್ವೆನ್ಷನ್ ಅಂತ ಅನ್ಕೋತೀವಿ. ಇನ್ನೊಬ್ಬ ಏನೋ ಇದುವರೆ ತನಕ ನಾ ಕೇಳೇ ಇರ್ಲಿಲ್ವಲ್ಲ ಅಂತ ಆ ಥರ. ಇನ್ನೊಂದು ಕೇಳಿದೆ ಅದೇ ಥರದ್ದು. ಏನಂದರೆ ಇವಾಗ ತುಂಬ ಇದಾಗ್ಬಿಟ್ಟಿದೆ ಅಲ್ವಾ, ಏನೋ ಜೆಂಡರ್ ಈಕ್ವಾಲಿಟಿ, ಗಂಡಸು ಹೆಂಗ್ಸಾಗೋದು, ಗಂಡಸಾಗೋದು ಏನಾಗುತ್ತೆ ಇದೆಲ್ಲ. ಈ ಥರ ಒಂದು ಆಸ್ಪೆಕ್ಟ್ಗಳು ಈ 21st ಸೆಂಚುರಿ ಸಬ್ಜೆಕ್ಟ್ ಅಂತ ನಾವು ಅಂದ್ಕೋತೀವಿ. ಯಾವುದೋ ಒಂದು 1500 ವರ್ಷ ಅಥವಾ 1600 ವರ್ಷದ ಹಿಂದೆ ಬರೆದಿರೋ ಒಂದು ನಾಟಕ ಭಗವದಜ್ಜುಕಮ್ಮ ಅಥವಾ ಭಗವದಜ್ಜುಕೀಯಂ ಅನ್ನೋದ್ರಲ್ಲಿ ಈ ಥರ ಒಂದು ಟಾಪಿಕ್ಕು. ಒಬ್ಬ ಸತ್ತೋಗ್ಬಿಡ್ತಾನೆ, ಅಲ್ಲಲ್ಲ ಯಮದೂತ ಬಂದುಬಿಟ್ಟು ಒಬ್ಳು ಹೆಂಗಸನ್ನು ಸಾಯಿಸ್ಬಿಡ್ತಾನೆ. ಆಮೇಲೆ ಯಮ ಅವನಿಗೆ ಹೇಳ್ತಾನೆ, ಅಯ್ಯಯ್ಯೋ ನೀನು ತಪ್ಪಾಗಿರೋ ಹೆಂಗಸನ್ನು ಸಾಯಿಸ್ಬಿಟ್ಟೆ, ಅವಳು ಪಕ್ಕದ ಊರಿನೊಳಗೆ ಹೋಗಬೇಕು ಅಂತ. ಇವನು ಅಷ್ಟೊತ್ತಿಗೆ ಅವಳ ದೇಹ ಅಲ್ಲಿಂದ ಎಲ್ಲೋ ತೆಗೆದುಬಿಟ್ಟಿರ್ತಾರೆ. ಇವನು ಏನು ಮಾಡಿದ, ಅಲ್ಲಿ ಪಕ್ಕದಲ್ಲಿ ಒಬ್ಬ ಸಾಧು ಇರ್ತಾನೆ, ಅವನು ಐ ಥಿಂಕ್ ಸಮಾಧಿ ಸ್ಥಿತಿ ಇರ್ತಾನೆ, ಅವನ ದೇಹಕ್ಕೆ ಇವಳು ಜೀವ ಹಾಕ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಆ ಜೀವನ ಇವಳಿಗೆ ಹಾಕಬೇಕಾಗತ್ತೆ. ಸೊ ಏನೇನಾಗುತ್ತೆ ಇದನ್ನೆಲ್ಲ ಈ ಥರ ಪಾಯಿಂಟ್ಸನ್ನು ಡೀಲ್ ಮಾಡುತ್ತೆ. ಇನ್ಸಿಡೆಂಟಲ್ಲಿ ಇದೇ ಥರ ನಾಟಕನ ಒಬ್ಬರು 20ನೇ ಸೆಂಚುರಿಯಲ್ಲಿ ಬರೆದಿಯಾರೊಬ್ರು ಹಿಂದಿನಲ್ಲಿ, ಮಾಯಾವಿ ಸರೋವರ್ ಅಂತ. ನನಗದು ಗೊತ್ತಿಲ್ಲ, ಅದು ಅವರು ಅದ್ರ ಮೇಲೆ ಬೇಸ್ಡ್ ಮಾಡಿ ಬರೆದ್ರೆ ಅಥವಾ ಇವ್ರಿಗೆ ಹೊಳೆದಿರೋ ಅಂತ ಟಾಪಿಕ್ ಇರ್ಬೋದು. ಬಟ್ ಏನಂದರೆ ಜಸ್ಟ್ ದಟ್ ವಿ ಡೋಂಟ್ ನೋ ವಾಟ್ ಎಕ್ಸಿಸ್ಟ್ ದೇ. ನಾವು ನೋಡ್ತಾ ಎಷ್ಟು ನಾವೇನು ಹೊಸ್ದು ಅಂದ್ಕೊಳ್ಳೋದೆಲ್ಲ ಹೊಸದೇ ಅಲ್ಲ ಅಂತ ಅನಿಸುತ್ತೆ. ಈ ನಾಟ್ಯಶಾಸ್ತ್ರದ ಅಧ್ಯಯನ ಎಲ್ಲ ಹೇಗೆ ಶುರುವಾಯಿತು ನಿಮ್ಮದು? ಅದು ಸುಮ್ಮನೆ ಹೀಗೆ ನಾಟ್ಯಶಾಸ್ತ್ರದ್ದು ಹೀಗೆ ಒಂದು ಸಂಗೀತ ಇಂಟ್ರೆಸ್ಟ್ ಇದ್ದಿದ್ದರಿಂದ ಒಂದಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ದೆ ಸಂಗೀತದ ಬೇಸ್ಡ್. ಸೊ ಸುಮಾರಾಗಿ ನಾವು ಎಲ್ಲ ಪರ್ಫಾರ್ಮೆನ್ಸ್ ಆರ್ಟ್ಸ್ನೂ ಭಾರತದಲ್ಲಿ ನಾಟ್ಯಶಾಸ್ತ್ರದಿಂದ ಬಂತು ಅಂತ ಹೇಳ್ತೀವಿ. ಅದು ನಾಟ್ಯಶಾಸ್ತ್ರ ಈಸ್ ನಾಟ್ ಆ್ಯಕ್ಚುಲಿ ದ ಬಿಗಿನಿಂಗ್, ಇಟ್ಸ್ ಆ್ಯಕ್ಚುಲಿ ಬಿಗಿನಿಂಗ್ ಆಫ್ ಇಟ್ಸ್ ಅನ್ ಎಂಡ್ ಆಫ್ ಎ ಬಿಗಿನಿಂಗ್ ಅಥವಾ ಬಿಗಿನಿಂಗ್ ಆಫ್ ಎನ್ ಎಂಡ್ ಅಂತ ಹೇಳ್ಬೋದು. ಅಂದರೆ ಆ ಮುಂಚೆ ಎಲ್ಲ ಏನೇನಿತ್ತೋ ಅದನ್ನೆಲ್ಲ ಅದೊಂದು ಕ್ರೋಢೀಕರಿಸಿ ಸೇರಿಸ್ಬಿಟ್ಟು ನಾಟ್ಯಶಾಸ್ತ್ರದಲ್ಲಿ ಹೇಳ್ತು. ಸೊ ಹಾಗಾಗಿ ಅದಕ್ಕಿಂತ ಹಿಂದ್ಗಡೆ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ರೂ ಅದನ್ನು ಎಲ್ಲರೂ ಇದ್ಬಿಟ್ರೆ ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇವತ್ತು ಯಾವುದೋ ಕನ್ನಡ ಸಾಹಿತ್ಯ ಪರಿಷತ್ ಡಿಕ್ಷನರಿ ಇಟ್ಕೊಂಡ್ಬಿಟ್ರೆ ನೀವು ಅದಕ್ಕಿಂತ ಮುಂಚೆ ಬಂದಿರೋ ಯಾವ ಡಿಕ್ಷನರಿನೂ ನೋಡೋಗೋಜಿಲ್ಲ. ಅವರೆಲ್ಲ ಪಾಪ 50 ವರ್ಷ ಸೇರ್ಕೊಂಡೆಲ್ಲ ಮಾಡಿದ್ದಾರೆ ಅಲ್ಲ ಆ ಥರ. ಸೊ ಅಲ್ಲಿ ತನಕ ಇದ್ದಿದ್ದು ಏನೇನು ಅಂಶಗಳನ್ನ ಎಲ್ಲನೂ ನಾಟ್ಯಶಾಸ್ತ್ರದಲ್ಲಿ ಹೇಳಿಬಿಟ್ರು. ಸೊ ಹಾಗಾಗಿ ಒಂದು ಟೈಮ್ ಕ್ಯಾಪ್ಸೂಲ್ ಥರ ಅಲ್ಲಿಂದ ಮುಂದಕ್ಕೆ ಅಲ್ಲಿ ಯಾವ ಸಿಚುವೇಶನ್ ಇತ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾಟ್ಯಶಾಸ್ತ್ರ ಓದ್ಬೋದು. ಅಂದರೆ ಇವತ್ತು ಯಾವುದ್ಯಾವುದು ನಮ್ಮ ನಾಟಕ ಅಥವಾ ಈವನ್ ಸಿನಿಮಾ, ನಮ್ಮ ಹಿಂದಿ ಸಿನಿಮಾ ಅಥವಾ ನಮ್ಮ ಕನ್ನಡ ಸಿನಿಮಾದಲ್ಲಿ ಎಲ್ಲಿ ಎದ್ದು ಬಿದ್ದು ಎಲ್ಲಿಂದ್ರೆ ಎಲ್ಲಿ ನಿಂತ್ಕೊಂಡು ಹಾಡು ಹೇಳ್ಬೋದಲ್ವಾ? ಅದೇ ಹೌದು, ನಮ್ಮಲ್ಲಿ ಅದೊಂದು ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯ ಎಲ್ಲಿಂದ ಬಂತು ಅಂದರೆ ನಾಟ್ಯಶಾಸ್ತ್ರದಿಂದ ಬಂದಿರೋದು. ನಾಟ್ಯಶಾಸ್ತ್ರದಲ್ಲಿ ಒಂದು ನಾಟಕ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಂದರ್ಭದಲ್ಲಿ ಒಂದು ವಿರಹಕ್ಕೆ ಅಲ್ಲೊಂದು ಹಾಡು ಹಾಕು, ಅದನ್ನು ದ ಡೈರೆಕ್ಟರ್ ಕ್ಯಾನ್ ಡಿಸೈಡ್ ಯಾವ ಹಾಡು ಹಾಕಬೇಕು ಅಂತ. ಅದು ಕಾಳಿದಾಸ ಬರೆದಿರೋ ನಾಟಕದಲ್ಲಿ ಏನಿತ್ತು ಅದನ್ನೇನು ಇದು ಮಾಡೋಗೋದಿಲ್ಲ. ಅಡಿಷನಲ್ ಇದನ್ನು ಯಾರು ಬೇಕಾದ್ರೂ ಹಾಕೋಬೋದು. ಅದು ಈ ಥರದಲ್ಲಿ ಬರ್ಬೇಕು, ಸ್ವಲ್ಪ ಎಮೋಷನ್ ಎಕ್ಸ್ಪ್ರೆಸ್ ಎಕ್ಸಾರ್ಬಿಟೆಂಟ್ಲಿ ಹತ್ರ ಅದಕ್ಕೆ ಬರ್ಬೇಕಲ್ಲಿ. ಸುಮ್ಮನೆ ನನಗೆ ಬೇಜಾರಾಯ್ತು ಅಂತ ಅನ್ನೋದಕ್ಕಿಂತ ಅಲ್ಲೊಂದು ಹಾಡು ಹಾಕಿ ತೋರಿಸಿ ಅಂತ ಗೊತ್ತಾಗಬೇಕಲ್ವಾ? ಬಿಕಾಸ್ ಏನಂದ್ರೆ ಥಿಯೇಟ್ರಲ್ಲಿ ಸಿನಿಮಾದಲ್ಲಾದರೂ ಆಗಲಿ ನೀವು ಯು ಕ್ಯಾನ್ ಶೋ ಕ್ಲೋಸ್ ಅಪ್ ಇನ್ನೊಂದು ಮತ್ತೊಂದು ಎಲ್ಲ ತೋರಿಸ್ತೀರಾ. ಅದು ಥಿಯೇಟ್ರಲ್ಲಿ ಯು ಆರ್ ಆಲ್ವೇಸ್ ಎಟ್ ಎ ಡಿಸ್ಟೆನ್ಸ್. ಹೌದು, ಇವನಿಗೆ ಲೀಡ್ ಕ್ಯಾರೆಕ್ಟರ್ ಬೇಜಾರ, ಒಂದ್ ನಿಮಿಷ ಹಂಗೆ ಹೋಲ್ಡ್ ದಿ ಎಮೋಷನ್, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಅಂತ ಆಗಲ್ಲ, ಝೂಮ್ ಮಾಡೋಕ್ಕಾಗಲ್ಲ ಒಂದು ಮುಖಕ್ಕೆ. ಅದು ಮಾಡ್ಬೇಕು, ಒಂದು ಇಂಟ್ರಾಕ್ಟಿವ್ ಪ್ಲೇ ಥರ. ದುಃಖ ಆಗಿರೋ ಎಲ್ಲರೂ ಒಬ್ಬೊಬ್ಬರಾಗ ಬಂದು ನೋಡ್ಕೊಂಡು ಹೋಗಿ ಹತ್ತತ್ರ ಅಂತ. ಅದು ಸಿನಿಮಾದಲ್ಲೂ ಹಾಡು ಬರೋದು ಏನು ತಪ್ಪಿಲ್ಲ ಅನ್ಸುತ್ತೆ. ಎಲ್ಲ ಫುಲ್ ರಿಯಲಿಸ್ಟಿಕ್ ಆಗಿ ಹೋಗ್ಬಿಟ್ರೆ ಸಿನಿಮಾ ಯಾಕಬೇಕು, ಲೈಫನ್ನೇ ನಾವೇ ದಿನ ನೋಡ್ತಾನೆ ಇರ್ತೀವಿ.
ಕರೆಕ್ಟ್ ಅಪ್ಪ. ಅದೇನೆ ಕೆಲವು ಸಿನಿಮಾದಲ್ಲಿ ಇರುತ್ತಲ್ಲ, ಹೋಗೋದು, ಒಲೆ ಹಚ್ಚೋದು, ಸ್ಟೌವಿನ ನಾಬನ್ ತಿರುಗಿಸೋದು, ಆ ಒಲೆ ನೀಲಿ ಉರಿ ಬರೋದು, ಆಮೇಲೆ ಒಂದು ಲೋಟ ನೀರನ್ನು ಹಿಂಗೆ ಸುರಿಯೋದು, ಆಮೇಲೆ ಅದು ಕುದಿಯೋ ತನಕ ಕಾಯೋದು, ಆಮೇಲೆ ಕಾಫಿ ಪುಡಿ ಹಾಕೋದು. ಹೀಗೆ ಇದು 5 ನಿಮಿಷ ಕಾಫಿ ಮಾಡೋದ್ರಲ್ಲಿ ಕಳೆದು ಬಿಡ್ತಾರೆ. ಆಮೇಲೆ ಅವ್ರಿಗೆ ಬೇಜಾರಾಗಿರುತ್ತಲ್ಲ, ಅವ್ರು ರಿಯಲ್ ಲೈಫ್ ಎಷ್ಟೊತ್ತು ಬೇಜಾರಾಗಿರುತ್ತೋ ಅಷ್ಟೇ ಫಿಲ್ಮಲ್ಲಿ ಅಷ್ಟೊತ್ತು ತೋರಿಸ್ತಾರೆ ಅದನ್ನ. ಮುಂದಕ್ಕೆ ಹೋಗೋರು ಅಂತ ಅಲ್ಲಿ. ಅದ್ಯಾರೋ ಹೇಳ್ತಿದ್ರಲ್ಲ, ಏನದು ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ರೆ ಸಿನಿಮಾ ಯಾಕೆ ನೋಡ್ಬೇಕು, ನಮ್ಮ ಲೈಫನ್ನೇ ನೋಡ್ಕೋತೀವಿ ಅಂತ. ಅದು ಆಮೇಲೆ ಇದು ನೀವು ಅದೇ ಸಂಗೀತ ರತ್ನಾಕರದ್ನ ಹಾಗೆ ಅಂದ್ರೆ, ಸೊ ಸಂಗೀತದ ಬಗ್ಗೆ ಯಾವ್ಯಾವ ಪುಸ್ತಕ ಈ ತರ ಇದೆ ಅಂದ್ರೆ, ಲೇಮ್ಯಾನ್ ಆಗಿದ್ರು ಕೂಡ ಅವ್ರ ಬಿಗಿನರ್ಸ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಥರ ಯಾವ ಪುಸ್ತಕಗಳಿರುತ್ತೆ? ಏನು ಅಂದರೆ, ಒಂದು ಈ ಹೇಳಿದ್ನಲ್ಲ, ಯೂಶ್ವಲಿ ಏನು ಗೊತ್ತಿಲ್ಲದೆ ಸುಮ್ಮನೆ ನಾಟ್ಯಶಾಸ್ತ್ರ ಅಥವಾ ಇದನ್ನ ಓದಿದ್ರೆ ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಮ್ಮಿ. ಯಾಕಂದರೆ ಇಟ್ ಜನರಲಿ ಅಸ್ಯೂಮ್ಸ್ ದಟ್ ಯು ಆಲ್ರೆಡಿ ನೋ ಸರ್ಟನ್ ಥಿಂಗ್ಸ್, ಅಥವಾ ನಿಮಗೆ ನೋಡಿ ಗೊತ್ತಿದ್ರೆ ಅದರ ಡಿಸ್ಕ್ರಿಪ್ಷನ್ ತಿಳ್ಕೊಬೋದು, ಹಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕು. ನಾಟ್ಯಶಾಸ್ತ್ರ ಹಂಗೆ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ನಿಮಗೆ, ಟೆಕ್ಸ್ಟ್ ವೈಸ್ ಅದರ ಒಳ್ಳೆಯ ಕನ್ನಡ ಅನುವಾದಗಳೆಲ್ಲ ಇದೆ. ಕನ್ನಡದಲ್ಲಿ ಆದ್ಯ ರಂಗಾಚಾರ್ಯ ಅವ್ರು ಮಾಡಿದ್ದಾರೆ, ಅವರೇ ಥಿಂಕ್, ಅಥವಾ ಅವ್ರ ಮಗಳಿರ್ಬೋದು. ಇಂಗ್ಲೀಷ್ ಕೂಡ ಮಾಡಿದ್ದಾರೆ, ಕನ್ನಡ ಇಂಗ್ಲೀಷ್ ಎಲ್ಲ ಭಾಷೆಗಳಲ್ಲೂ ಇದೆ. ಇದು ಸ್ವಲ್ಪ ಡೇಟೆಡ್ ಟೆಕ್ಸ್ಟ್, 2000 ವರ್ಷ ಅಥವಾ 1600 2000 ವರ್ಷ ಹಳೆ ಟೆಕ್ಸ್ಟ್. ಯಾವುದು ಸಂಗೀತ ರತ್ನಾಕರ ಅಲ್ಲ, ನಾಟ್ಯಶಾಸ್ತ್ರ. ಏನಂದರೆ ಇದು ಭರತ ಮುನಿದು ಅಂತ ಹೇಳಿದ್ರು, ಕೆಲವು ಪಾರ್ಟ್ಸು ಆಮೇಲೆ ಸೇರಿಸಿರ್ಬೋದು ಬೇರೆಯವರು ಯಾರಾದರೂ, ಕಾಲಕ್ಕೆ ತಕ್ಕಂಗೆ ಅಂತ ಇಟ್ಕೋಬೋದು. 2200 ವರ್ಷದಷ್ಟು ಹಳೆಯದು ಅಂತ ಹೇಳೋರು ಇದ್ದಾರೆ. 1800 ವರ್ಷ, ಒಂದು 2200 ಟು 1800 ಇಯರ್ಸ್ ಓಲ್ಡ್, ಆ ಥರ ಲೆಕ್ಕದಲ್ಲಿ ಬರುತ್ತೆ. ಆಮೇಲೆ ಕಾಲ ಬದಲಾಗ್ತಾ ಇದ್ದಂಗೆ ಹಿಂಗೆ ಹೊಸ ಟೆಕ್ಸ್ಟ್ ಮೇಕರ್ಸ್ ಅಂತ, ಅಥವಾ ವಾಟ್ ಎವರ್, ಲಾಕ್ಷಣಿಕರು ಅಂತ ಹೇಳ್ತೀವಿ ಸಂಗೀತ ಅಥವಾ ನೃತ್ಯ ಇದರಲ್ಲಿ. ಅವರವರ ಅವತ್ತವತ್ತು ಹೇಗಿತ್ತು ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಬೇರೆ ಬೇರೆ ಪುಸ್ತಕಗಳನ್ನ ಬರೀತಾ ಹೋದರು. ಯಾವುದು ಉದಾಹರಣೆಗೆ ಇದೆ, ಇವಾಗ ಸಂಗೀತ ರತ್ನಾಕರ ಅನ್ನೋದು ಬಂದಿದ್ದು ಒಂದು ಬೃಹದ್ದೇಶಿ ಅಂತ ಒಂದಿತ್ತು. ಅದು ಸುಮಾರು 5-6ನೇ ಶತಮಾನ ಅಂತ ಹೇಳ್ತೀವಿ. ಆಮೇಲೆ ಸಂಗೀತ ರತ್ನಾಕರ ಅಂತ ಬಂದಿದ್ದು ಸುಮಾರಾಗಿ 11ನೇ ಶತಮಾನ ಅಂತ ಕಾಣುತ್ತೆ, ನನಗೆ ಎಕ್ಸಾಕ್ಟಾಗಿ ಡೇಟ್ ಮರ್ತೋಗಿದೆ. 11-12 ಅಂತ ಇಟ್ಕೋಬೋದು. ಆ ಸಮಯದಲ್ಲಿ ಏನಾಯಿತು, ನಮಗೆ ಬೇರೆ ಹೊರಗಡೆಯಿಂದ ಬಂದಿದ್ದ ಪರ್ಷಿಯನ್ ಮ್ಯೂಸಿಕ್ಕು ಅದರದ್ದೆಲ್ಲ ಸ್ವಲ್ಪ ಎಫೆಕ್ಟ್ಸ್, ಅದರ ಏನು ಹೇಳ್ತೀರಾ ಇನ್ಫ್ಲೂಯೆನ್ಸು ಶುರುವಾಯಿತು. ಆಮೇಲೆ ನಮ್ಮ ಸಂಗೀತ 2 ಸ್ಟ್ರೀಮ್ ಆಗಿ ನಾವು ಉತ್ತರಾದಿ ದಕ್ಷಿಣಾದಿ ಅಂತ ಏನು ಹೇಳ್ತೀವೋ ಅದು ಬದಲಾಗಕ್ಕೆ ಶುರುವಾಗಿದೆ ಸುಮಾರಾಗಿ ಆ ಟೈಮ್ನಲ್ಲಿ. ಆಮೇಲೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ ಹೆಚ್ಚಾಗಿವೆ, ಆದರೆ ತೆಲುಗುನಲ್ಲಿ, ಕನ್ನಡದಲ್ಲಿ, ಈ ಥರ ಹಲವು ಭಾಷೆಗಳಲ್ಲಿ ಸಂಗೀತದ ವಿಷಯ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದ ರಾಜನೇ ಒಬ್ಬ ಮಾನಸೋಲ್ಲಾಸ ಅಂತ ಒಂದು ಆವತ್ತಿನ ಕಾಲದ ಎನ್ಸೈಕ್ಲೋಪೀಡಿಯಾ ಅದನ್ನು ಬರೆದಿದ್ದ. ಅದರಲ್ಲಿ ಹಿ ಆಲ್ಸೋ ಡೀಲ್ಸ್ ವಿತ್ ಮ್ಯೂಸಿಕ್ ಇನ್ ಅಡಿಷನ್ ಟು ವೇರಿಯಸ್ ಅದರ್ ಆರ್ಟ್ ಫಾರ್ಮ್ಸ್. ಚಿತ್ರಕಲೆ ಇರ್ಬೋದು, ಥಿಯೇಟರ್ ಇರ್ಬೋದು, ಅದ್ರ ಜೊತೆ ಸಂಗೀತ ಬಗ್ಗೆನೂ ಬರ್ದಿದ್ದಾನೆ. ಇದರದ್ದು ಎಲ್ಲ ಕೆಲವು ಅನುವಾದಗಳು ಉಂಟು. ಬಟ್ ಹೊಸದಾಗಿ ನೀವು ಈ ಥರ ತಗೋಬೇಕು ಅಂತ ಹೇಳಿದ್ರೆ, ನೀವು ಯು ಶುಡ್ ರೀಡ್ ಸಮಥಿಂಗ್ ಫ್ರಮ್ 20th century. 20th centuryಲಿ ಹಿಂದಿಂದೆಲ್ಲ ಚೆನ್ನಾಗಿ ಓದ್ಕೊಂಡಿರೋ ದೊಡ್ಡ ಕೆಲವು ವಿದ್ವಾಂಸರು ಬರೆದಿರುವಂಥ ಪುಸ್ತಕಗಳನ್ನ ಓದಿದ್ರೆ ನಮಗೊಂದು ಓವರ್ ಆಲ್ ಇದು ಸಿಗುತ್ತೆ. ಏನು ಹೇಳ್ತಾ ಇದ್ದು, ಒಂದು ಒಟ್ಟಾರೆ ನೋಟ ಸಿಗುತ್ತೆ. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂದರೆ, ಮೈಸೂರಿನ ರಾಸತ್ಯನಾರಾಯಣ ಅಂತ, ಮಹಾಮಹೋಪಾಧ್ಯಾಯ ರಾಸತ್ಯನಾರಾಯಣ ಅಂತ ಇದ್ದಾರೆ. ಅವರು ತುಂಬ ಪುಸ್ತಕಗಳನ್ನ ಬರೆದಿದ್ದಾರೆ. ಹಲವು ಪುಸ್ತಕಗಳನ್ನ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬೃಹದ್ದೇಶಿನ್ ಮಾಡಿದ್ದಾರೆ, ಸಂಗೀತ ರತ್ನಾಕರನ್ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆದರೆ ಫಾರ್ ಎ ಲೇ ಮ್ಯಾನ್ ಅನ್ನೋ ಥರದಲ್ಲಿ ಕೆಲವು ಪುಸ್ತಕಗಳನ್ನ ಬರೆದಿದ್ದಾರೆ. ಉದಾಹರಣೆಗೆ, ಒಂದು ಕರ್ನಾಟಕ ಸಂಗೀತ ವಾಹಿನಿ ಅಂತ ಒಂದು ಪುಸ್ತಕ ಇದೆ. ಸತ್ಯನಾರಾಯಣ ಸಂಗೀತ ವಾಹಿನಿ, ಇದನ್ನು ಓದಬೇಕು. ಆ ಪುಸ್ತಕ ಒಂದು ರೀತಿಯಲ್ಲಿ ನಿಮಗೊಂದು ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಹೆಚ್ಚಾಗಿ ಅವರು ಕರ್ನಾಟಕದಿಂದ ಬಂದ ಲಾಕ್ಷಣಿಕರನ್ನ ಕವರ್ ಮಾಡ್ತಾರೆ ಆ ಪುಸ್ತಕದಲ್ಲಿ. ಆದರೆ ಅವರು ದ ವೇ ಹಿ ಗೋಸ್ ಈಸ್ ನಾವು ವಿತ್ ಲಾಟ್ಸ್ ಆಫ್ ರೆಫರೆನ್ಸಸ್ಸು, ಸೈಡ್ ನೋಟ್ಸು ಅದೆಲ್ಲ ಕೊಡೋದ್ರಿಂದ ನಿಮಗೆ ಪೂರ್ತಿ ಭಾರತೀಯ ಸಂಗೀತದ ಒಂದು ದೃಷ್ಟಿ ಸಿಗುತ್ತೆ, ಚಿತ್ರ ಸಿಗುತ್ತೆ. ಅದನ್ನು ಖಂಡಿತ ನೀವು ನೋಡ್ಬೋದು ಆ ಪುಸ್ತಕ. ಆಮೇಲೆ ಹಾಗೆ ಬೇರೆ ಸ್ಟೇಟ್ಸಿಂದ ಅಂತ ಹೇಳಿದ್ರೆ, SR ಜಾನಕಿರಾಮನ್ ಅಂತ ಇದ್ದಾರೆ. ಅವರು ದೊಡ್ಡ ಈ ಥರ ಲಾಕ್ಷಣಿಕರು, ಮ್ಯೂಸಿಕಾಲಜಿಸ್ಟು ಮದ್ರಾಸ್ನಲ್ಲಿ. ಅವರು ಬರೆದಿರುವಂಥ ಎನಿ ಬುಕ್ ಓದ್ಬೋದು.
ಅಥವಾ ಇನ್ನು ಸ್ವಲ್ಪ ಹಿಂದಿನ ಜನ್ರೇಷನ್ಗೆ ಹೋದರೆ ರಾಘವನ್ ಅಂತ ಇದ್ದರು, ಅವರು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಓ ಸಂಗೀತ. ವಿ ರಾಘವನ್, ನಮ್ಮ ಹರೀಶ್ ಫ್ರೆಂಡ್ ಇವ್ರು ಹೇಳ್ತಿರ್ತಾರೆ ಆಗಾಗ, ನಮ್ಮ ರಾಘ ಅವರು. ರಾಘವನ್, ರಾಗ ಅವ್ರು ಹೇಳ್ತಾರೆ. ಸೊ ಇವರುಗಳೆಲ್ಲ ಬರೆದಿರೋ ಪುಸ್ತಕನ ಯಾವುದು ಕಂಡ್ರೂ ಕಣ್ಣು ಮುಚ್ಕೊಂಡು ತೊಗೊಂಬಿಡಿ, ಆಮೇಲೆ ಓದೋದು ನೋಡ್ಕೊಳ್ಳಿ. ಮನೇಲಿ ಇರ್ಬೇಕು, ಒಂಥರ ಇದೆ ದೇವ್ರ ಫೋಟೋ ತರ ಇದು, ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಇರ್ಬೇಕು ಅಂತ ಆತರ. ಅದಿರಬೇಕು ನಿಮ್ಗೆ ಬೇಕಾದಾಗ ನೋಡೋ ಥರ ಕೈ ಎಳತಲ್ಲಿ ಇದ್ದರೆ. ಪುಸ್ತಕ ಕಂಡಾಗ ತೊಗೊಂಡ್ಬಿಡ್ಬೇಕು, ಎಲ್ಲ ತಗೊಂಡ ತಕ್ಷಣ ಓದ್ಬಿಡಕ್ಕಾಗಲ್ಲ. ಅಲ್ಲ, ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನನಗೆ ಈ ಮ್ಯೂಸಿಕಾಲಜಿ ಅಥವಾ ಥಿಯರಿ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದೆ ಹೀಗೆ. ನಾನು ಮದ್ರಾಸಲ್ಲಿ ಇದ್ದಾಗ ಅಲ್ಲೊಂದು ಕರ್ನಾಟಕ ಮ್ಯೂಸಿಕ್ ಬುಕ್ ಸೆಂಟರ್ ಅಂತ ಇದೆ. ಆವಾಗ ಸ್ಟೂಡೆಂಟ್ ಆಗಿದ್ದೆ ನಾನು. ಸೊ ಟೈಮ್ ಪಾಸ್ ಮಾಡೋಕ್ಕೆ ಬೇಕಾದಷ್ಟು ಇರ್ತಾಯಿತ್ತು. ಸೊ ಆ ಕಡೆ ಯಾವುದೋ ಒಂದು ಸಿನಿಮಾ ಥಿಯೇಟ್ರಿಗೆ ಹೋದಾಗ ಪಕ್ಕದಲ್ಲಿ ರಾಯಪೇಟದಲ್ಲಿ ಹಿಂಗೊಂದು ಚಿಕ್ಕ ಬೋರ್ಡ್ ಕರ್ನಾಟಕ ಮ್ಯೂಸಿಕ್ ಬುಕ್ ಸೆಂಟರ್ ಅಂತ ಕಾಣಿಸ್ತು. ಸರಿ ಅಂತ ಅಲ್ಲಿ ಒಳಗಡೆ ಹೋದೆ. ಹೋಗಿ ನೋಡಿದ್ರೆ ಒಂದು ಮನೆ ಒಳಗೆ ಅವರು ಇಟ್ಟಿದ್ದು. ತುಂಬ ಭಾಷೆಯಲ್ಲಿ ಕನ್ನಡನೂ ಸೇರಿದ ಹಾಗೆ ಎಲ್ಲ ಭಾಷೆಗಳಲ್ಲೂ ಮ್ಯೂಸಿಕ್ ರಿಲೇಟೆಡ್ ಬುಕ್ಸ್ ಇತ್ತು. ಅಲ್ಲಿ ಹಿಂಗೆ ವೀಣಾ ಲಕ್ಷಣ ವಿಮರ್ಶೆ ಅಂತ ಒಂದು ಪುಸ್ತಕ, ಇದು ರಾ ಸತ್ಯನಾರಾಯಣ ಅವ್ರ ಪುಸ್ತಕ ಇತ್ತು. ನಾನು ಅಲ್ಲಿ ಕನ್ನಡ ಪುಸ್ತಕಗಳು ತುಂಬ ಇರಲಿಲ್ಲ, ಒಂದು 4-6 ಇತ್ತು. ಸುಮ್ಮನೆ ತೊಗೊಂಡ್ಬಿಟ್ಟು ಅದನ್ನು ಓದೋಕ್ಕೆ ಶುರು ಮಾಡಿದ್ಮೇಲೆ ಒಂಥರ ಎಷ್ಟೋ ಅಂಶಗಳು ನಮಗೆ ಗೊತ್ತಿಲ್ಲದೆ ಇದ್ದಿದ್ದು ಅಥವಾ ಗೊತ್ತಿದ್ದಿದ್ದು ಮಂದಟ್ಟಾಗೋಕ್ಕೆ ಎಲ್ಲ ಶುರುವಾಯಿತು. ಒಂದು ಹೋಲ್ ಹಿಸ್ಟ್ರಿ ಆಫ್ ಮ್ಯೂಸಿಕ್ಕನ್ನು ಹೇಗೆ ಒಂದು ಬುಕ್ ತೋರಿಸುತ್ತೆ ಅನ್ನೋಕ್ಕೆ ಅದು ಒಂದು ಒಳ್ಳೆ ಎಕ್ಸಾಂಪಲ್. ನನಗೆ ಅದೊಂಥರ ದ ಹೋಲ್ ಹಿಸ್ಟಾರಿಕಲ್ ಇಂಡಿಯನ್ ಮ್ಯೂಸಿಕ್ ಹೇಗಿತ್ತು ಬ್ಯಾಕ್ಗ್ರೌಂಡ್ನ ಕೊಡೋದ್ರಲ್ಲಿ, ಕೊಟ್ಬಿಟ್ಟು ಇಂಟ್ರೆಸ್ಟ್ ಬರ್ಸೋದ್ರಲ್ಲಿ ಆ ಪುಸ್ತಕನೇ ಕಾರಣ ಅಂತ ಹೇಳ್ತೀನಿ. ಅದು ನೀವು ವೀಣಾ ಬಗ್ಗೆ ಯಾಕೆ ಹೋದ್ರಿ? ನೀವು ಅದರಲ್ಲಿ ಏನು ಇಂಟ್ರೆಸ್ಟ್ ಇತ್ತು ನಿಮಗೆ? ಅದು ವೀಣೆ ಬಗ್ಗೆ ಅಲ್ಲ, ನಿಜವಲ್ವೇ. ಆ ಪುಸ್ತಕದ ಹೆಸರು ವೀಣಾ ಲಕ್ಷಣ ಅಂತ. ಇವನು 17th ಅಥವಾ 18th ಸೆಂಚುರಿ ರೈಟರ್, ಅವನು ಮ್ಯೂಸಿಕಲ್ ರೈಟರು. ಆ ಪುಸ್ತಕದ ಹೆಸರು ವೀಣಾ ಲಕ್ಷಣ ಅಂತ. ಆದರೆ ವೀಣಾ ಲಕ್ಷಣ ಅನ್ನೋ ಪುಸ್ತಕದ ಬಗ್ಗೆ ಇವರು ಬರೆದಿರೋ ಒಂದು ಸ್ಕಾಲರ್ಲಿ ವಿಮರ್ಶೆ. ಸೊ ಅದರ ವೀಣಾ ಅಂತ ಹೇಳಿದ್ರೆ ನಮ್ಮ ಸಂಗೀತದಲ್ಲಿ ಎನಿ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್. ನಾವು ಇವಾಗ ಒಂದು ಪರ್ಟಿಕ್ಯುಲರ್ ಥರ ವೀಣೆಗೆ ವೀಣೆ ಅಂತ ಕರಿತೀವಲ್ವಾ. ಆದರೆ ವೀಣೆ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಇಸ್ ಎ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್. ಸೊ ಹಾಗಾಗಿ ಗಿಟಾರ್ ಇಸ್ ಎ ವೀಣೆ, ಆಯಿತಾ. ಸಂತೂರ್ ಇಸ್ ಎ ವೀಣೆ, ಆಯಿತಾ. ಗಿಟಾರ್ನ ಅದಕ್ಕೆ ಇವರು ಇವರಿದ್ದಾರಲ್ಲ, ಮೋಹನ್ ವೀಣಾ ಅಂತ ಕರೀತಾರೆ, ಮೋಹನ್ ವೀಣಾ ಅಂತ ಕರೀತಾರಲ್ವ. ಹಾಗೆ ಆಮೇಲೆ ಇದು ಶತತಂತ್ರಿ ವೀಣಾ ಅಂತ ಸಂತೂರ್ಗೆ, ಸಿತಾರು, ಗಿಟಾರು, ಹೀಗೆ ಎಲ್ಲವೂ ಒಂದೊಂದು. ನಾಗವೀಣಾ ಅಂತ ಇತ್ತು. ನಾಗವೀಣಾ ಅಂದರೆ ಒಂದು ವೈಲಿನ್ ಥರದ ಒಂದು ವಾದ್ಯ. ಸೊ ಎಲ್ಲವೂ ವೀಣೆಗಳೇ. ಎಲ್ಲಾನು ವೀಣೆ. ಅದ್ರ ಬಗ್ಗೆ ಒಂದು ಹಳೆ ಪುಸ್ತಕನ ಇವ್ರು ವಿಮರ್ಶೆ ಮಾಡಿದ್ರು. ಓಕೆ, ಅಲ್ಲ, ಅದು ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಅದು ಎಲ್ಲದನ್ನು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ವೀಣೆ ಅಂತ ಕರೆಯೋದು ಅಂದರೆ ಬೇಸಿಕಲಿ ಒಂಥರ ಒಳ್ಳೆ ಕ್ಲಾಸಿಫಿಕೇಶನ್ ಅಲ್ವಾ ಅದು. ಪ್ರಾಬ್ಲಿ ಅದೇನೇ ಈ ವೈಲಿನ್ನು ಅದನ್ನೆಲ್ಲ ಕರ್ನಾಟಿಕ್ ಮ್ಯೂಸಿಕ್ ತರೋದಕ್ಕೆ ಸ್ವಲ್ಪ ಈಸಿ ಮಾಡ್ತೇನೆ ಆ ಫ್ರೇಮ್ ವರ್ಕ್ ಇದ್ದಿದ್ದರಿಂದ. ಎಲ್ಲದರಲ್ಲೂ ಒಂದೇ ಪ್ರಿನ್ಸಿಪಲ್. ಸೈಜ್ ಬೇರೆ, ಫ್ರೆಟ್ ಬೋರ್ಡ್ ಬೇರೆ, ಫ್ರೆಟ್ಸ್ ಇದೆಯಾ ಇಲ್ವಾ ಅನ್ನೋದು ಬೇರೆ, ಆದರೆ ಎಲ್ಲದಕ್ಕೂ ಪ್ರಿನ್ಸಿಪಲ್ ಒಂದೇ. ಸೊ ಈ ವೈಲಿನ್ನು ಅಂದಾಗ ಬಂತು, ಅದೇ ನಾನು ಅರ್ಜುನ್ ಅವತ್ತು ಏನು ಮಾತಾಡ್ತಿದ್ದಾಗ ಇದು ಹೀಗೆ, ಈಗ ಅಂದರೆ 200-300 ವರ್ಷದಿಂದ ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು ಅವರೆಲ್ಲ ಇದ್ದಾಗ, ಮುತ್ತುಸ್ವಾಮಿ ದೀಕ್ಷಿತರು ಎಲ್ಲ ಇದ್ದಾಗ ಸುಮಾರು ಇದಾಯ್ತಲ್ವ, ಅಂದರೆ ಸುಮಾರು ಇನೋವೇಷನ್ಗಳು ಎಲ್ಲ ಆಯ್ತಲ್ಲ ಕರ್ನಾಟಿಕ್ ಮ್ಯೂಸಿಕಲ್ಲಿ. ಈವನ್ 100 ವರ್ಷದ ಹಿಂದೆನೂ ಅದೇ ಅರ್ಜುನ್ ಹೇಳ್ತಾ ಇದ್ದ, ಈ ಹೋಲ್ ಕಾನ್ಸೆಪ್ಟ್ ಆಫ್ ಕಾನ್ಸರ್ಟ್ ಅನ್ನೋದು ಡೆವಲಪ್ ಆಗಿದ್ದು ಒಂದು ಕರ್ನಾಟಿಕ್ ಮ್ಯೂಸಿಕಲ್ಲಿ ಒಂದು 100-150 ವರ್ಷದ ಹಿಂದೆ ಅನ್ನೋ ಥರ. ಆಮೇಲೆ ಮಾಲಿ ಅವರೆಲ್ಲ ಬಂದರೆ ಅವರು ಎಷ್ಟೊಂದು ಫ್ಲೂಟು ಅದರಲ್ಲೆಲ್ಲ ಸುಮಾರು ಇನೋವೇಷನ್ಗಳು ಮಾಡಿದ್ರಲ್ಲ. ಈ ಕಳೆದ ಒಂದು 30-40 ವರ್ಷದಲ್ಲಿ ಅಥವಾ ಒಂದು 50 ವರ್ಷದಲ್ಲಿ ಯಾವ ಥರದ ಹೊಸ ಆವಿಷ್ಕಾರಗಳು, ಇನೋವೇಷನ್ಗಳು ಆಗಿದೆ ಕರ್ನಾಟಿಕ್ ಮ್ಯೂಸಿಕಲ್ಲಿ? ಈ ಬದಲಾವಣೆ ಅಂತ ಹೇಳಿದ್ರೆ ಒಂದು ಈಗಿನ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಈಚೆ ಹಾಡೋ ಸಂಗೀತಗಾರರು ಸಾಹಿತ್ಯಕ್ಕೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಹಾಡ್ತಾ ಇದ್ದಾರೆ ಈಗಿನವರು. ಅಂದರೆ ಹಿಂದೆ ಹಾಡ್ತಾ ಇರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇವಾಗ ತ್ಯಾಗರಾಜರ ಸಮಯದಲ್ಲಿ ಅಥವಾ ಪುರಂದರದಾಸರ ಸಮಯದಲ್ಲಿ ಸಾಹಿತ್ಯಕ್ಕೆ ಗಮನ ಇಟ್ಟು ಹಾಡ್ತಾ ಇದ್ದಿರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಸುಮಾರಾಗಿ 1900 ಅಥವಾ 1950 ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮಗೆ ಹಳೆ ರೆಕಾರ್ಡಿಂಗ್ಸಲ್ಲಿ ನೋಡಿದ್ರೆ ಅಥವಾ ಹಿಂದಿನ ಜನ್ರೇಷನ್ ಕಲಾವಿದರನ್ನು ನೋಡಿದ್ರೆ ಅಷ್ಟು ಬೇರೆ ಬೇರೆ ಭಾಷೆ ಹಾಡುಗಳನ್ನ ಮಾಡ್ತಿದ್ದಾಗ ಅಷ್ಟು ಗಮನ ಇಡದೆ ಸಾಹಿತ್ಯಕ್ಕಿಲ್ಲದೆ ಸಂಗೀತಕ್ಕೆ ಮಾತ್ರ ಗಮನ ಕೊಡ್ತಾ ಇದ್ರು. ಯಾರು BGL ಸಮಯದಲ್ಲಿ ಎಂತ ತಾಗಿ ಒಚ್ಚಾವು ರಾಮ ಅಂತ ಆ ಥರ
ಎಷ್ಟು ಕುಡ್ದು ಬಂದ್ಬಿಟ್ಟಿದ್ಯಾ ರಾಮ ಅಂತ ಆತರ. ಸಿಂಧೆ ಯಾತಕೋ ಮನುಜ ಬ್ರಾಂದಿ ಯಾತಕೋ ಅಂತ ಹೇಳ್ತಾ ಇದ್ರು ಅಂತ ಅವ್ರು ಸ್ವಲ್ಪ ಉತ್ಪ್ರೇಕ್ಷೆ ಸ್ವಲ್ಪ ಉತ್ಪ್ರೇಕ್ಷಣೆ ಇರ್ತಾ ಇತ್ತು ಬಿಡಿ. ಆದರೆ ಅದು ನಿಜ. ಆದರೆ ಈಗ ಒಂದು ಐ ಥಿಂಕ್ ಇದು ಕಾರಣ ಕೂಡ ಇದೆ. ಮುಂಚೆ ಅವ್ರಿಗೆ ಏನಾಗ್ತಾ ಇತ್ತು, ಸ್ವಲ್ಪ ಡಿಸ್ಟೆನ್ಸು, ಏನೋ ಬೇರೆ ಬೇರೆ ಭಾಷೆಯವ್ರ ಜೊತೆ ಮಾತಾಡೋದೇ ಆಗಲಿ, ಇವಾಗಿನ ಥರ ಇಂಟರ್ನೆಟ್ಟೇ ಆಗಲಿ, ಅಥವಾ ಯಾರ ಕೈಲಾದ್ರು ಇಮಿಡಿಯೇಟ್ಲಿ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಕಡಿಮೆ ಇರ್ತಾ ಇತ್ತು. ಸೊ ಯಾರೋ ಒಬ್ಬ ಉದಾಹರಣೆಗೆ ನಾವು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಯಾವುದೋ ಒಂದು ತೆಲುಗು ರಚನೆ ಹಾಡ್ತಾ ಇದ್ದಾಗ ಅವ್ರು ತಪ್ಪಾಗಿ ಹಾಡ್ತಾ ಇದ್ದಾರಾ ಅಥವಾ ಸರಿಯಾಗಿ ಹಾಡ್ತಾ ಇದ್ದಾರಾ ಅಂತ ಅವ್ರಿಗೆ ಗೊತ್ತಾಗೋಕ್ಕೆ, ಅದನ್ನು ವೆರಿಫೈ ಮಾಡೋಕ್ಕೆ ಒಂದು ರಿಸೋರ್ಸ್ ಇಲ್ಲ. ಅದೇ ರೀತಿ ಯಾರೋ ಒಬ್ಬ ಎಟಿಯಾಪುರಮಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ದವ್ರಿಗೆ, ತಂಜಾವೂರು ಕೂತ್ಕೊಂಡು ಹಾಡ್ತಾ ಇದ್ದವ್ರಿಗೆ ನೀವು ಆಡಿಸಿದ ಯಶೋಧ ಸರಿಯಾಗಿ ಹಾಡ್ತಿದ್ದೀನಾ ಇಲ್ವಾ ಅಂತ ಅದನ್ನು ತಿದ್ದಕ್ಕೆ ಇರಲಿಲ್ಲ. ಅಂದರೆ ಒಂದು 200 ವರ್ಷ ಹಿಂದೆ ಹೋದರೆ ಸಿಚುಯೇಷನ್ ವಾಸ್ ವೆರಿ ಡಿಫ್ರೆಂಟ್. ಇವಾಗ ತಂಜಾವೂರು ನಾಯಕರ ಟೈಮಲ್ಲಿ ಉದಾಹರಣೆಗೆ ಬೇರೆ ಬೇರೆ ಭಾಷೆ ಹಾಡ್ತಾ ಇದ್ದ ಕಲಾವಿದರು ಎಲ್ಲ ಇರ್ತಾಯಿದ್ರು ಅಂಥ ಜಾಗದಲ್ಲಿ, ಅಥವಾ ಮೈಸೂರಿನಲ್ಲಿ ಇರ್ತಾಯಿದ್ರು, ಒಂದೇ ಜಾಗದಲ್ಲಿ ಇರ್ತಾಯಿದ್ರು. ಸೊ ಅದು ಬಹುಶಃ ಒಂದು 1940 ಇಂಡಿಪೆಂಡೆನ್ಸ್ ಟೈಮಲ್ಲಿ ಅದು ಕಮ್ಮಿ ಆಗ್ತಾ ಹೊರಟೋಯ್ತು, ರಾಜರೆಲ್ಲ ಹೊರಟೋದ್ರಲ್ಲ. ಸೊ ಅಲ್ಲಿಂದ 40ರಿಂದ 1950ರಿಂದ 2000 ತನಕ ಸ್ವಲ್ಪ ಅದೆಲ್ಲ ಕಷ್ಟದಲ್ಲಿತ್ತು. ಸೊ ಹಾಗಾಗಿ ಈಗ ಸ್ವಲ್ಪ ಐ ಥಿಂಕ್ ಆಕ್ಸೆಸ್ ಟು ಥಿಂಗ್ಸ್, ಇನ್ಫಾರ್ಮೇಷನ್ ಈಸ್ ಈಸಿಯರ್. ಅದೊಂದು ಡೆವಲಪ್ಮೆಂಟ್ ಅಂತ ಅಂತೀನಿ. ಆಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಏನಿರ್ಬೋದು ಅಂದರೆ, ಈಗ ಡಿಫ್ರೆಂಟ್ ಮೆಲೋಡಿಕ್ ಪಾಸಿಬಿಲಿಟೀಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಎವ್ರಿಥಿಂಗ್, ಎಲ್ಲ ಎಕ್ಸ್ಪೆರಿಮೆಂಟ್ಸು ಒಳ್ಳೆಯದು ಅಂತ ನಾನು ಹೇಳಲ್ಲ, ಅಥವಾ ಒಳ್ಳೆಯದಾಗ ಆಗೋದು ಇಲ್ಲ. ಕೆಲವು ಸಲ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಅದು ಜನ ಮೆಚ್ಚದೇ ಇರೋ ಕಾರಣಕ್ಕೆ ಅದು ಮೂಲೆ ಗುಂಪಾಗಿ ಹೋಗ್ಬಿಡುತ್ತೆ. ಏನು ಮಾಡೋಕ್ಕಲ್ಲ. 10 ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಲ್ಲಿ 2 ಗೆಲ್ಬೋದು, ಅದರಲ್ಲಿ 1 ಜನ ಮೆಚ್ಬೋದು. ಅಂದರೆ ಎರಡು ಜನ ಮೆಚ್ಬೋದು, ಅದರಲ್ಲಿ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಒಂದು ಏನು ಅಂತ ಒಳ್ಳೆ ಎಕ್ಸ್ಪೆರಿಮೆಂಟ್ ಅಲ್ಲದೆ ಇರ್ಬೋದು. ಬಕಾರ್ಡಿ ಕರ್ನಾಟಿಕ್ ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಿದಾರಲ್ಲ ಆ ಥರ. ಏನು ತಪ್ಪಿಲ್ಲ, ಮಾಡಿ ಎಲ್ಲರೂ ಎಲ್ಲ ಹಾಡು ಕೇಳಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ. ತುಂಬ ಇವತ್ತು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಒಂದು ದೊಡ್ಡ ತುಂಬ ಜನಪ್ರಿಯ ರಾಗ ಅಂದರೆ ಕಲ್ಯಾಣಿ ರಾಗದಲ್ಲಿ ಹಿಂದೂಸ್ತಾನಿನಲ್ಲೂ ಪ್ರಖ್ಯಾತಿ, ಕರ್ನಾಟಕ ಸಂಗೀತದಲ್ಲೂ ಪ್ರಖ್ಯಾತಿ, ಸಿನಿಮಾದಲ್ಲೂ ಪ್ರಖ್ಯಾತಿ. ಬೇಕಾದಷ್ಟು ಕನ್ನಡ ಸಿನಿಮಾ ಹಾಡುಗಳು ಕಲ್ಯಾಣಿ ರಾಗದಲ್ಲಿ ಅಥವಾ ಕಲ್ಯಾಣಿ ರಾಗ ಆಧಾರಿತವಾಗಿದೆ. ಆದರೆ ಇದು ನಮ್ಮ ದೇಶದಲ್ಲಿ ಸುಮಾರು ಒಂದು 1000 ವರ್ಷದ ಹಿಂದೆ ಇರಲಿಲ್ಲ. ಕಲ್ಯಾಣಿ ಅನ್ನೋ ರಾಗ ಅಥವಾ ಆ ರಾಗಕ್ಕೆ ಹೋಲುವಂಥ ರಾಗ ನಮ್ಮಲ್ಲಿ ಬಳಕೆಯಲ್ಲಿ ಇರಲಿಲ್ಲ. ಇದು ಫಸ್ಟ್ ನಮಗೆ ಬಂದಿದ್ದು ಪರ್ಷಿಯನ್ ಮ್ಯೂಸಿಕ್ ಬಂದಾಗ ಈಮನ್ ಅಂತ ಅವರ ಒಂದು ಥಾಟನ್ನು ನೋಡಿ ಅದನ್ನು ನಮ್ಮ ಇದಕ್ಕೆ ಬಳಸ್ಕೊಂಡಾಗ, ಇಮನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪ್ರಾಸ್ಪರಸ್ ಅಂತ ಅರ್ಥ ಅಂತೆ, ಆಯಿತಾ. ಅದನ್ನೇ ಸಂಸ್ಕೃತಕ್ಕೆ ತೆಗೆದು ಕಲ್ಯಾಣ ಅಂತ ಹೆಸರಿಟ್ಟು ಕಲ್ಯಾಣ ಅನ್ನೋ ಹೆಸರಲ್ಲಿ ರೂಢಿಸಿದ್ರು. ಆಮೇಲೆ ಅದು ಕಲ್ಯಾಣ ಅಂತ ಉಳಿತು, ಕಲ್ಯಾಣಿ ಅಂತ ಆಯಿತು. ಆಮೇಲೆ ಸ್ವಲ್ಪ ಬೇರೆ ಬೇರೆ ವೆರೈಟೀಸು, ಯಮನ್ ಕಲ್ಯಾಣಿ ಹೀಗೆಲ್ಲ ಇದೆ. ಆದರೆ ಬಟ್ ಅಂಟಿಲ್ ಆಸ್ ಲೇಟ್ ಆಸ್ 1650ನಲ್ಲಿ ಒಂದು ಮಾನ್ಯುಮೆಂಟಲ್ ವರ್ಕ್ ಅಂತ ಹೇಳ್ತೀವಿ, ಚತುರ್ದಂಡಿ ಪ್ರಕಾಶಿಕೆ ಅಂತ. ಇದು ಒಬ್ಬ ಕನ್ನಡಿಗ, ಇವನು ತಂಜಾವೂರು ನಾಯಕರ ಮಂತ್ರಿಯಾಗಿದ್ದ ವೆಂಕಟಮಖಿ. ಅವನು ಒರಿಜಿನಲಿ ವಿಜಯನಗರ, ಶಿವಮೊಗ್ಗ ಕಡೆಯಿಂದ ಹೋದವರು. ಇವನು ಬರೆದ ಪುಸ್ತಕದಲ್ಲಿ ಅವನು ಚತುರ್ದಂಡಿ ಪ್ರಕಾಶಿಕ ಅಂದರೆ ಗೀತ, ಠಾಯ, ಆಲಾಪ ಮತ್ತು ಪ್ರಬಂಧ ಅಂತ 4 ಕಂಬಗಳು ನಮ್ಮ ಸಂಗೀತನ ಎತ್ತಿ ಹಿಡಿತಾ ಇವೆ. ಮಾನದಂಡ ಅಲ್ಲ, ಸಂಗೀತನ ಎತ್ತಿ ಹಿಡಿಯುವಂಥ ಕಂಬಗಳು ಅಂತ, ನಿಲ್ಲಿಸಿರುವಂಥ ಸ್ತಂಭಗಳು. ಅದ್ರ ಬಗ್ಗೆ ಚತುರ್ದಂಡ, ಈ ಇದ್ರ ಬಗ್ಗೆ ಅವನು ಬರೀತಾನೆ. ಅದರಲ್ಲಿ ಒಂದು ಸೆಕ್ಷನ್ ರಾಗ ಪ್ರಕರಣ, ಅದರಲ್ಲಿ ಆಮೇಲೆ ಅವನು ಒಂದು ಹೊಸ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಎಲ್ಲ ಕೊಡ್ತಾನೆ. ಅದರಲ್ಲಿ ಒಂದಷ್ಟು ರಾಗಗಳನ್ನೆಲ್ಲ ಡಿಸ್ಕ್ರೈಬ್ ಮಾಡಿ ಕೊನೆಗೆ ಕಲ್ಯಾಣಿಯೇ ಮೊದಲಾಗಿ ಪಾಮರ ಪ್ರಿಯವಾದ 100 ರಾಗಗಳಿವೆ, ಅದನ್ನೆಲ್ಲ ನಾನಿಲ್ಲಿ ಹೇಳಕ್ಕೆ ಹೋಗ್ತಾ ಇಲ್ಲ. ಕಲ್ಯಾಣಿ ಪಾಪ್ ಮ್ಯೂಸಿಕ್ ತರ ಅವಾಗ. ಸೊ ಹೇಳ್ಬಿಟ್ಟು ಇದು ಒಂದು ಹೇಳ್ತಾನೆ, ಇದು ತುರುಷ್ಕರಿಗೆ ಪ್ರಿಯ, ಅಂದರೆ ಇದ್ರ ದೇಶದಿಂದ ಬಂದಿದ್ದು, ಪರ್ಷಿಯಾ ಅಥವಾ ಅರೇಬಿಯಾ ಆ ಕಡೆಯಿಂದ ಬಂದಿದ್ದು. ತುರುಷ್ಕಾನ ಪ್ರಿಯ, ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಕಲ್ಯಾಣಿ ಮತ್ತು ಪಂತುವರಾಳಿ ಇಂಥ ರಾಗಗಳು ಬೇಕಾದಷ್ಟಿದೆ ಅಂತ ಇದನ್ನು ಹೇಳಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಯಾಕೆ ಹೇಳ್ದ ಅವನು ಪ್ರಾಬಬ್ಲಿ ಅಂತ ಹೇಳಿದ್ರೆ, ಅವನು ಆಲ್ವೇಸ್ ಏನು ಟೆಕ್ಸ್ಟ್ ಮೇಕರ್ಸ್ ಏನು ಮಾಡ್ತಾರೆ, ಯಾವುದು ವಾಟ್ ಎವರ್
ಹ್ಯಾಸ್ ಕಮ್ ಫ್ರಮ್ ಟ್ರೆಡಿಷನ್. ಅದನ್ನು ನೀವು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರು ಅಷ್ಟೇ, ನೀವು ಹಿಂದಿಂದ ಎಸ್ಟಾಬ್ಲಿಷ್ ಆಗಿರುವಂಥ ವಿಷಯಗಳನ್ನ ಫಸ್ಟ್ ತುಂಬ ಡಿಸ್ಕಸ್ ಮಾಡಿರ್ತಾರೆ. ಯಾವುದೋ ಒಂದು ಹೊಸ ಒಂದು ಅಂಶ ಅಂದರೆ ದೇ ವಿಲ್ ಜಸ್ಟ್ ಮೆನ್ಷನ್ ಇಟ್ ಬಿಕಾಸ್ ಇಟ್ ಹ್ಯಾಸ್ ನಾಟ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಸೊ ಇವನು ಕಲ್ಯಾಣಿ ಥರ ರಾಗಗಳು ಎಷ್ಟೋ ಇದೆ, ಅದನ್ನೆಲ್ಲ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಇವಾಗ ಹೇಳಿರೋ ಇಷ್ಟು ರಾಗಗಳು ಇವೆಲ್ಲ ನಮ್ಮ ರೂಢಿಲಿ ಇರುವಂಥ ರಾಗಗಳು, ನಾನು ಹ್ಯಾವ್ ಡಿಸ್ಕ್ರೈಬ್ಡ್ ಆಲ್ ದೋಸ್ ಅಂತ ಇವನು ಫುಟ್ ನೋಟ್ ಕೊಡ್ತಾನೆ. ಆದರೆ ಅದಕ್ಕೆ ಮುಂಚೆ ಸುಮಾರಾಗಿ ಒಂದು 70-80 ವರ್ಷದ ಹಿಂದೆ ಅಥವಾ 100 ವರ್ಷದ ಹಿಂದೆಯೇ ವಿಜಯನಗರದ ಜಾಗದಲ್ಲಿ ಕಲ್ಯಾಣಿ ರಾಗ ಪ್ರಚಾರದಲ್ಲಿತ್ತು ಅಂತ ನಮಗೆ ಪುರಂದರದಾಸರ ಕೆಲವು ದೇವರ ನಾಮದಲ್ಲಿ ಕಲ್ಯಾಣಿ ಅಂತ ಬರುತ್ತೆ. ಪುರಂದರದಾಸ ಯಾಕೆ ಐ ಥಿಂಕ್ ಶ್ರೀಪಾದರಾಯರು ಅಂದರೆ ಮೊದಲು ಹರಿದಾಸರು, ಪುರಂದರದಾಸರಿಗೂ ಒಂದು 70-80 ವರ್ಷ ಮುಂಚೆನೇ ಒಂದು ರಚನೆಯಲ್ಲಿ ಅವರು ಪಾಡಿದರು ಕಲ್ಯಾಣಿ ರಾಗದಿಂದ ಅಂತ ಬರುತ್ತೆ. ಆಗಲೇ ಕಲ್ಯಾಣಿ ರಾಗ ಇತ್ತು 1400ನೇ ಇಸ್ವಿಲಿ ವಿಜಯನಗರಕ್ಕೆ ವಿಜಯನಗರ ಮುಳುಬಾಗ್ಲಲ್ಲಿ ಬಂದಾಗಿತ್ತು. ಇವನು 1650 ಅಥವಾ 1625ನೇ ಇಸ್ವಿನಲ್ಲಿ ಇವನು ಹೇಳೋದು ಕಲ್ಯಾಣಿಯೇ ಮೊದಲಾದ ರಾಗಗಳಿವೆ, ಅದನ್ನು ನಾನು ಅಷ್ಟು ಡಿಸ್ಕ್ರೈಬ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ. ಅಂದರೆ ಪಾಮರ ಪ್ರಿಯ ಪಾಮರ 250 ವರ್ಷ ಆಗುತ್ತೆ. ಬಟ್ ನಾವೇನು ನೋಡ್ತೀವಿ ಆಮೇಲೆ ಅಂತ ಹೇಳಿದ್ರೆ, ತ್ಯಾಗರಾಜರ ಸಮಯಕ್ಕೆ ಕಲ್ಯಾಣಿ ಎಂಥ ಮೇಜರ್ ರಾಗ ಆಗೋಯ್ತು ಅಂತ ಹೇಳಿದ್ರೆ, ಅತಿ ಹೆಚ್ಚು ತ್ಯಾಗರಾಜರು ಒಂದು 900 ಕೃತಿ ಮಾಡಿದರೆ ಅದರಲ್ಲಿ 30 ಕೃತಿ ಅವರು ಕಲ್ಯಾಣಿಲಿ ಮಾಡಿದ್ದಾರೆ. ಸೊ ಹೇ ಕಲ್ಯಾಣಿ ವಿಷಯಕ್ಕೆ ಫಿಲಮಲ್ಲೂ ಅದು ಯೂಸ್ ಮಾಡ್ತಾರೆ ಅಂತ ಆ ಥರ. ಸೊ ಮೆಲೋಡಿಕ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಸೊ ಏನು, ಫಾರ್ ಎಕ್ಸಾಂಪಲ್ ಏನು? ಆಮೇಲೆ ಇನ್ನು ಕೆಲವು ಎಕ್ಸ್ಪೆರಿಮೆಂಟ್ಸ್ ಅಂದರೆ ಹೀಗೆ ಕೆಲವೆಲ್ಲ ಏನು ಅಂದರೆ ವಾಟ್ ಯು ಕಾಲ್ ಏನಂತ ಹೇಳ್ಬೋದು, ಇಂಟೆಲೆಕ್ಚುಯಲ್ ಎಕ್ಸಸೈಸಸ್ ಅಂತ ಹೇಳ್ಬೋದು. ಕೆಲವು ಸಲ ಇವಾಗ ಮ್ಯಾಥಮ್ಯಾಟಿಕಲ್ ಎಕ್ಸಸೈಸಸ್ ಇರುತ್ತೆ, ಅದನ್ನು ಎಲ್ರಿಗೂ ಜನಕ್ಕೆ ಇಮಿಡಿಯೇಟಾಗಿ ಅಪ್ರಿಷಿಯೇಟ್ ಮಾಡೋಕ್ಕಾಗದೇ ಇರ್ಬೋದು. ಕೆಲವು ಸಲ ಅದನ್ನು ಸಂಗೀತ ಚೆನ್ನಾಗಿ ಬಲ್ಲರು ಅಂತಾರೆ. ಯಾಕೆ ಅಂತಾರೆ ಅಂದರೆ ದಿಸ್ ಇಸ್ ಸೋ ಹಾರ್ಡ್ ಟು ಎಕ್ಸಿಕ್ಯೂಟ್. ಹೌದೌದು, ಆ ಥರ ಅದ್ಯಾವುದೋ ಕಾಂಪ್ಲೆಕ್ಸ್ ತಾಳದಲ್ಲ ಏನೋ ಹಾಡು ಹೇಳೋದು, ಆ ಥರ ಸ್ವರ ಹಾಕೋದು, ಆ ಥರ. ಹೌದು, ಕಾಂಪ್ಲೆಕ್ಸ್ ತಾಳದಲ್ಲಿ ಹಾಡು ಹೇಳೋದು. ಒಂದು ಏನೋ ಟು ಚೇಂಜ್ ದ ಬೀಟ್, ಒಂದು ಬೀಟ್ಗೆ ಯೂಶ್ವಲಿ ಚತುರಶ್ರ ನಡೆ ಅಂತ ನಾರ್ಮಲ್ ಆಗಿರುತ್ತೆ. ಅಂದರೆ ಒಂದು ಬೀಟ್ಗೆ 1 2 3 4 1 2 3 4 1 2 3 4 ಅನ್ನೋ ಇದ್ರಲ್ಲಿ ಹಾಡಿರುತ್ತೆ. ಬಟ್ ಅದೇ ನೀವು ಒಂದು ಇದರೊಳಗೆ 1 2 3 4 5 1 2 3 4 5 1 2 3 4 5 ಅಥವಾ 1 2 3 1 2 3 1 2 3 ಈ ಬೇರೆ ಬೇರೆ ನಡೆ ಅಂತ ಹೇಳ್ತೀವಿ, ಇದು ತ್ರಿಶ್ರ ಚತುರಶ್ರ, ಈ ಥರದ ನಡೆಗಳಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಡೋದು. ದಿಸ್ ಇಸ್ ಮ್ಯಾಥಮೆಟಿಕಲಿ ವೆರಿ ಇನ್ವಾಲ್ವ್ ಕಾನ್ಸೆಪ್ಟ್. ನಿಜ ಹೇಳಬೇಕು ಅಂದರೆ ಯು ಕ್ಯಾನ್ ಅರ್ಥ ಮಾಡ್ಕೊಳ್ಳೋದು ಸುಲಭ, ಆದರೆ ಅದನ್ನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಇಟ್ ನೀಡ್ಸ್ ಲಾಟ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಇನ್ವಾಲ್ವ್ಮೆಂಟ್. ಸೊ ಈ ಥರ ವೇರಿಯೇಷನ್ಸ್ ಮಾಡಿದ್ದಾರೆ. ಇನ್ನು ನಮ್ಮ ಬಾಲಮುರಳಿ ಕೃಷ್ಣ ಅಂತ ಅವರು ಹೊಸ ರಾಗಗಳನ್ನು ಸೃಷ್ಟಿಸಿದ್ರು. ಅದೇ ಕೇಳ್ಬೇಕು, ನೀವು ಅವ್ರ ಬಗ್ಗೆ ಮೊನ್ನೆ ರೀಸೆಂಟ್ಲಿ ಮಾತಾಡಿದ್ರಿ, ಯೂಟ್ಯೂಬಲ್ಲಿ ಅದು ಹಾಕಿದ್ರಿ ಅದನ್ನು. ಸೊ ಅದೇ ನಿಮ್ಗೆ ಭಾಳ ಮೆಚ್ಚುಗೆ ಆದಂಥ ಕಲಾವಿದರಲ್ಲಿ ಅವರು? ತುಂಬ ಭಾಳ. ಬಾಲಮುರಳಿ ಕೃಷ್ಣ ಅವರು ಈಗ ನಾವೇನಂತೀವಿ ಅಂದರೆ, ಹಿಂದೆ ಇವತ್ತು 300-200 ವರ್ಷ ಆದಮೇಲೆ ತ್ಯಾಗರಾಜರು ಅಂತ ಹೇಳ್ತೀವಿ, ತ್ಯಾಗರಾಜರು ಮತ್ತು ಸ್ವಾಮಿ ದೀಕ್ಷಿತರು ಅಂತ. ಬಾಲಮುರಳಿ ಕೃಷ್ಣ ಆ ಮಟ್ಟದ ಒಬ್ಬ ಕಲಾವಿದರು ಮತ್ತು ವಾಗ್ಗೇಯಕಾರರು. ಇವತ್ತು ನಾವು ಅವ್ರನ್ನ ಎದುರುಗಡೆ ನೋಡಿದಾಗ ನಮಗದು ಗೊತ್ತಾಗದೇ ಇರ್ಬೋದು. ಆದರೆ ನೀವು ದೂರ ನಿಂತು ಇನ್ನು 100 ವರ್ಷ ಆದಮೇಲೆ ನಿಂತು ನೋಡಿದ್ರೆ ಯಾವ್ದು ನಿಂತ್ಕೊಂಡಿದೆ, ವಿಚ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್ ಅಂತ ಹೇಳಿದ್ರೆ, ಹೇಗೆ ತ್ಯಾಗರಾಜರು ನಿಲ್ತೋ ಅದೇ ರೀತಿ ನನ್ನ ಅನಿಸಿಕೆಯಲ್ಲಿ ಬಾಲಮುರಳಿ ಕೃಷ್ಣ ಅವರ ಎಷ್ಟೋ ಕಾಂಪೋಸಿಷನ್ಸ್ ಆ ಥರ ದೇ ವಿಲ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಟೈಮ್. ಅವ್ರು ಮಾಡಿರುವಂಥ ಕೆಲವು ತಿಲ್ಲಾನಗಳು ಮತ್ತು ವರ್ಣಗಳು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕೃತಿಗಳನ್ನು ಬೇಕಾದಷ್ಟು ಮಾಡಿದ್ದಾರೆ, ಆದರೆ ತಿಲ್ಲಾನ ಮತ್ತು ವರ್ಣಗಳು ತುಂಬ ಪಾಪ್ಯುಲರ್ ಕೂಡ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ. ಅದರಲ್ಲಾದರೆ ಅವರ ಐಡಿಯಾಸ್, ಹೊಸ ಐಡಿಯಾಸ್ ಅಂದರೆ ಮ್ಯೂಸಿಕಲ್ಲ ಲಿರಿಕಲ್ಲ ಅಥವಾ ಎರಡುವೆ. ಕೆಲವು ಇದಕ್ಕೆ ಮುಂಚೆ ಉದಾಹರಣೆಗೆ ಹೇಳಬೇಕು ಅಂದರೆ, ಹಿಂದೆ ವರ್ಣ ಅಂತ ಒಂದು ಥರ ಕಾಂಪೋಸಿಷನ್ ಇದೆ. ಹೆಚ್ಚಾಗಿ ವರ್ಣ ಅಂತ ಹೇಳಿದ್ರೆ ಒಂದು ರೊಮ್ಯಾಂಟಿಕ್ ಥೀಮಲ್ಲಿ ಇರುತ್ತಾ ಇದ್ದಿದ್ದು ವರ್ಣಗಳೇ ಜಾಸ್ತಿ. ಇವರು ಸ್ವಲ್ಪ ಹೆಚ್ಚಾಗಿ ಭಕ್ತಿ ಥರದ್ದು ವರ್ಣಗಳನ್ನು ಮಾಡಿದ್ದಾರೆ. ಐ ಡೋಂಟ್ ಸಿ ದಟ್ ಆಸ್ ಎ ವೆರಿ ಗ್ರೇಟ್ ಪಾತ್ ಬ್ರೇಕಿಂಗ್ ಅಂತಲ್ಲ, ಬಟ್ ಒಂದು ಸ್ವಲ್ಪ ಹೊಸ ಥರ ಇದೆ. ಆದರೆ ಕೆಲವು ಕಡೆಯಲ್ಲಿ ಅವರು ಸ್ವರಾಕ್ಷರ ಉಪಯೋಗಿಸೋದು, ಅಂದರೆ ಸ್ವರಕ್ಕೆ ಸಾಹಿತ್ಯ, ಏನು ಸ್ವರ ಇರುತ್ತೋ ಅದೇ ಸಾಹಿತ್ಯ ಬರುವಂಥದ್ದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೆಲವು ಹೊಸ ರಾಗಗಳು ಅಂತಲೇ ಅವರೇ ಕಲ್ಪಿಸ್ಬಿಟ್ಟು ಅದರಲ್ಲಿ ರಚನೆಗಳು ಮಾಡಿದ್ದಾರೆ. ಮೂರೇ ಸ್ವರದಲ್ಲಿ ಒಂದ್ರಾಗ 4 ಸ್ವರದಲ್ಲಿ ಆ ಥರ. ಅದು ಹೌದು, ಆ 3 ಸ್ವರ ನಾವು ಅದನ್ನು ಅಷ್ಟು ರಿಸ್ಟ್ರಿಕ್ಟೆಡ್ ಆಗಿ ನೋಡಬಾರ್ದು.
ದಟ್ ಈಸ್ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್. ಹೌದು, ಕೆಲವು 4 ಸ್ವರದ ರಾಗಗಳು ಚೆನ್ನಾಗೂ ಇವೆ. ಅಂದರೆ ಎಲ್ಲ 4 ಸ್ವರದ ರಾಗಗಳನ್ನೂ ಬೇರೆ ಒಂದು ಒಂದು ಕಲ್ಯಾಣಿ ರಾಗ ಹಾಡೋ ಹಾಗೆ ಹಾಡೋಕ್ಕೆ ಸಾಧ್ಯ ಇಲ್ಲ. ಐ ಮೀನ್ ಹಿ ಆಲ್ಸೋ ನೋಸ್ ದಟ್ ಅವ್ರಿಗೂ ಅದರ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಇವಾಗ ನೀವು ಒಂದು ಮನೇಲಿ ಅಡುಗೆ ಮಾಡುವಾಗ ಒಂದು ತುಂಬ ಸರಳವಾಗಿ ಒಂದು ಶಾವಿಗೆ ಪಾಯಸ ಮಾಡ್ತೀರಾ, ಅದೇ ಒಂದು ಇನ್ನೊಂದು ಸಿಹಿ ಅಂದರೆ ಚಿರೋಟಿ ಮಾಡ್ತೀರಾ. ಎರಡೂ ಸಿಹಿ, ಎರಡೂ ಚೆನ್ನಾಗಿದೆ. ಆದರೆ ಇದಕ್ಕೆ ಇರೋ ಮಟ್ಟ ಒಂದು, ಅದಕ್ಕೇನು ಬೇಕೋ ಸ್ಕೋಪ್ ಎಷ್ಟು, ಇದಕ್ಕೆ ಯಾವ ಸ್ಕೋಪ್ ಇದೆ ಬೇರೆ ಬೇರೆ ಅಷ್ಟೇ. ಅದನ್ನು ನಾವು ತಿಳ್ಕೊಂಬಿಟ್ರೆ ತೊಂದರೆ ಇರಲ್ಲ. ಅದೇ ಅಂದರೆ ಇವಾಗ ಬಾಲಮುರಳಿ ಕೃಷ್ಣ ಅವರದ್ದು ಅಂದರೆ ಬೇರೆ ಇನ್ಯಾವ ಥರದ್ದು ನಿಮಗೆ ಯಾವುದು ತುಂಬ ಇಷ್ಟ ಆಗಿದ್ದು ಇನೋವೇಷನ್ಗಳು ಅಥವಾ ಅವ್ರು ಮಾಡಿರೋ ಅವ್ರು ಮಾಡಿರೋದ್ರ ಅದೇ ಸಾಧಾರಣ ನನಗೆ ಕೆಲವು ಮಾಡಿದ್ದಾರೆ. ಏನಂದರೆ ಕೆಲವು ರಚನೆಗಳನ್ನ ಅವರು ಪುರಂದರದಾಸರ ರಚನೆಗಳನ್ನು ತೆಲುಗುಗೆ ಅನುವಾದ ಮಾಡಿಬಿಟ್ಟು ಹಾಡಿದ್ದಾರೆ. ಆ್ಯಸ್ ಎ ಟ್ರಾನ್ಸ್ಲೇಟರ್ ನನಗೂ ಟ್ರಾನ್ಸ್ಲೇಷನ್ ಇಷ್ಟ ಇರೋದ್ರಿಂದ ಅದೊಂಥರ ನನಗೆ ತುಂಬಾ ಮೆಚ್ಚುಗೆ ಆಗಿವೆ. ಏನು ಅಂದರೆ ಹೇಗೆಂದರೆ ಒಂದು ರಚನೆ ತೊಗೊಂಡು ಅದರ ಭಾವನ ಮತ್ತು ಅದರ ಸ್ಟ್ರಕ್ಚರ್ನ ಹಾಳು ಮಾಡ್ದೇನೆ ಅದೇ ಥರನೇ ಹಾಡೋ ಥರನೇ ಮಾಡಿರೋದು, ಅದು ತುಂಬ ಮೆಚ್ಚುವಂಥ ಸಂಗತಿ. ಆಮೇಲೆ ಇನ್ನೊಂದು ದೊಡ್ಡ ಕೆಲಸ ಅವ್ರು ಮಾಡಿದ್ದು ಅಂತ ಹೇಳಿದ್ರೆ, ತುಂಬ ತ್ಯಾಗರಾಜರ ಕೀರ್ತನೆಗಳು ಬಳಕೆಯಲ್ಲಿಲ್ಲದೆ ಅಥವಾ ಕೆಲವ್ರಿಗೆ ಮಾತ್ರ ಪರಿಚಯ ಇದ್ದು ಜನಕ್ಕೆ ಕಳೆದು ಹೋಗ್ತಾ ಇತ್ತು. ಅದನ್ನೆಲ್ಲ ಅವರು ಈ ಸಂಗೀತ ಅಂತ ಒಂದು ಕ್ಯಾಸೆಟ್ ಕಂಪ್ನಿ ಇತ್ತು, ಅವ್ರಿಗೆ ತುಂಬ 100 ಕ್ಯಾಸೆಟ್ಗಳಲ್ಲಿ ಅದನ್ನು ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿದ್ರು. ಸೊ ಹಾಗಾಗಿ ಎಷ್ಟೋ ರಚನೆಗಳು ಜನಕ್ಕೆ ಪರಿಚಯ ಇಲ್ಲದೆ, ಜನಕ್ಕೆ ಜಾಸ್ತಿ ಪರಿಚಯ ಇಲ್ಲದೆ, ಅಂದರೆ ಯಾರಿಗೋ ಗೊತ್ತಿದ್ದವರು ಒಬ್ಬರು ಟೀಚರ್ಗೆ ಗೊತ್ತಿದ್ದರೆ ಅವ್ರ ಸ್ಟೂಡೆಂಟ್ಸ್ ಕೇಳ್ಕೊಡ್ತಾಯಿದ್ರು. ಆದರೆ ಎಲ್ಲರೂ ಬಾಲಮುರಳಿ ಕೃಷ್ಣ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅದು ಒಂದು ಸಣ್ಣ ಮಟ್ಟದಲ್ಲಿ ಉಳ್ಕೋತಾ ಇತ್ತು. ಇವರು ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ ಮಾಡಿ ರೆಕಾರ್ಡಿಂಗ್ ತಂದಿದ್ದೇ ಅದೊಂದು ದೊಡ್ಡ ಪಾತ್ ಬ್ರೇಕಿಂಗ್ ಥಿಂಗ್ ಅಂತ ನಾನು ಅನ್ಕೋತೀನಿ. ಸೊ ಇವ್ರ ಥರ ರೀಚ್ ಇರೋರು ಅದನ್ನೆಲ್ಲ ಪಾಪ್ಯುಲರೈಸ್ ಮಾಡಿದ್ರಿಂದ ಈಗ ಒಂಥರ ಮನೆ ಮಾತು ಥರ ಆಗ್ಬಿಟ್ಟಿದೆ ಹಾಡುಗಳೆಲ್ಲ. ಹೌದು, ಇನ್ಫ್ಯಾಕ್ಟ್ ಏನು ಗೊತ್ತಾ, ಅವರು ಸ್ವಂತ ಬೇಕಾದಷ್ಟು ರಚನೆಗಳನ್ನ ಒಂದು 400-500 ರಚನೆ ಮಾಡಿರ್ಬೋದು. ಮುಂಚೆ ಎಲ್ಲ ಅವ್ರ ರಚನೆಗಳನ್ನ ಹಾಡ್ತಾನೆ ಇರಲಿಲ್ವಂತೆ ಕಚೇರಿನಲ್ಲಿ ಯಾವತ್ತೂ ಅವ್ರು ಬಂದರೆ ಜನ ಕೇಳ್ತಾ ಇದ್ದಿದ್ದು ಎಂದರೋ ಮಹಾನುಭಾವಲು, ದೇವಾದಿದೇವ, ಇಲ್ಲ ನಗು ಮೊಮ್ಮಗನಲೇನಿ, ನೆಕ್ಸ್ಟ್ ಇಲ್ಲ ಅಂದರೆ ಅವರು ನಾಳ್ಪೋದುಮ, ಇನ್ನು ಅಕಸ್ಮಾತ್ ಬೆಂಗಳೂರು ಆದರೆ ಈ ಪರಿಯ ಸೊಬಗು, ಈ ಥರ ಒಂದು 4-5 ರಚನೆಗಳನ್ನೇ ಅವ್ರು ಕಚೇರಿಲಿ ಹಾಡ್ತಾ ಇದ್ದಿದ್ದು. ಅದು ಯಾವಾಗಲೂ ಐ ಥಿಂಕ್ ಆಫ್ಟರ್ 1980 ಏನೋ ಅವರು ಯಾರೋ ಹೇಳಿದ್ರಂತೆ, ನಿಮ್ಮ ರಚನೆ ನೀವೇ ಹಾಡದೆ ಕೂತ್ರೆ ಅದು ಹೊರಗಡೆಗೆ ಬರೋದು ಹೇಗೆ, ನೀವು ಹೇಳಿ ಅಂತ. ಆಮೇಲೆ ಐ ಥಿಂಕ್ ಟುಕ್ ಇಟ್ ಆ್ಯಸ್ ಎ ಥಿಂಗ್ ಟು ಡೂ. ತುಂಬ ರಚನೆಗಳನ್ನ ಅವ್ರನ್ನ ಹಾಡಿ ಅದು ಹೊರಗೆ ಬರೋಕ್ಕೆ ಕಾರಣ ಆಯಿತು. ಇಲ್ಲದೇ ಇದ್ದರೆ ಅದು ಮರ್ತು ಹೋಗ್ತಾ ಇತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ. ಅದು ಕೆಲವರು ಬೇರೆ ಮಾಡ್ಬಿಡ್ತಾರೆ, ಅವ್ರದನ್ನೇ ಅವ್ರು ಹಾಡ್ತಾರೆ, ಹೋಗೋದು ಬೇಡ ಅವ್ರ ಕಚೇರಿಗೆ ಅಂತಲೂ ಶುರು ಮಾಡಿ. ಅದು ಕೇಳಿದ್ದೀನಿ ನನಗೆ ಬೇರೆ ಕಲಾವಿದ್ರ ಬಗ್ಗೆ. ಸೊ ಆ ರಿಸ್ಕು ಇದ್ದಿರ್ಬೋದು. ಆ ರಿಸ್ಕು ಇದ್ದಿರ್ಬೋದು ಅಂದರೆ ಒಂದೇನು ಗೊತ್ತಾ, ಜನ ಏನು ಮಾಡ್ತೀವಿ ಸಾಧಾರಣ, ಹಳೇದಾದರೆ ಮಾತ್ರ ಬೆಸ್ಟು. ಈ ಪ್ರಾಬ್ಲಮ್ ಇವತ್ತಿಂದಲ್ಲ, ಈ ಪ್ರಾಬ್ಲಮ್ ಯಾವತ್ತೂ ನಮ್ಮ ಜನದಲ್ಲಿದ್ದಿದ್ದು. ಇಲ್ಲದೇ ಇದ್ರೆ ಕಾಳಿದಾಸ ಹಾಗೆ ಹೇಳ್ತಾ ಇದ್ದ, ಅವನು ಪುರಾಣ ಮಿಥ್ಯೇನ ನ ಸಾಧು ಸರ್ವಂ ಅಂತ ಹೇಳಿದ್ನಲ್ಲ, ಅವನು ಹಳೇದು ಅವನ ಕಾಲದಲ್ಲೇ ಜನ ಹೇಳ್ತಾ ಇದ್ರು. ಈ ಕಾಳಿದಾಸನ ನಾಟಕ ಯಾರು ಬಂದು ನೋಡ್ತಾರೆ, ಯಾವ್ದಾರು ಹಳೇದು ಚೆನ್ನಾಗಿರೋದು ಹಾಕ್ರಪ್ಪ ಅಂತ. ನಾವಿವಾಗ ರಾಜ್ಕುಮಾರ್ ಸಿನಿಮಾ ಹಾಕಿಪ್ಪ ಅನ್ನಲ್ವಾ. ಹಾಂ, ರಾಜ್ಕುಮಾರ್ ಸಿನಿಮಾ ತುಂಬ ಚೆನ್ನಾಗಿದೆ, ಆದರೆ ಇವತ್ತು ಬಂದಿರೋ ರಕ್ಷಿತ್ ಶೆಟ್ಟಿ ಸಿನಿಮಾನು ಚೆನ್ನಾಗಿರ್ಬೋದು, ನಾವು ನೋಡ್ದೇನೆ ಅದನ್ನು ಪೂರ್ತಿ ಅಲ್ಗಳಿಬಾರ್ದು. ಅದು ಒಂದು ಸ್ವಲ್ಪ ನಾಸ್ಟಾಲ್ಜಿಯಾ ಬಗ್ಗೆ ಎಲ್ಲರಿಗೂ ಏನೋ ಹಳೇದೊಂಥರ ಬೈ ಡಿಫಾಲ್ಟ್ ಚೆನ್ನಾಗಿರುತ್ತೆ ಅಂತ ಒಂದ್ಸಲ ಅನ್ನಿಸ್ಬಿಡುತ್ತಲ್ಲ. ಅಲ್ಲ, ಅದನ್ನು ಇನ್ನೊಂದು ಕಾರಣ ಏನು ಗೊತ್ತಾ, ನಾವು ಅದ್ರ ಜೊತೆ ಬೆಳೆದು ಬಂದಿರ್ತೀವಿ. ಸೊ ಮೋರ್ ದ್ಯಾನ್ ದ ಮ್ಯೂಸಿಕ್ ಅಥವಾ ವಾಟ್ ಎವರ್, ನಾವು ಅದನ್ನು ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸು ವಿ ರಿಲೇಟೆಡ್ ಟು ಥಿಂಗ್ಸು. ನಾವು ಯಾವತ್ತೋ ಪರೀಕ್ಷೆ ಮುಗಿದು ಹೋಗಿದ್ದ ದಿವಸ ನಾವು ಹೋಗ್ಬಿಟ್ಟು ಕವಿರತ್ನ ಕಾಳಿದಾಸ ಸಿನಿಮಾ ನೋಡ್ಕೊಂಡ್ಬಂದಿದ್ವಿ, ಅವತ್ತು ಯಾರೋ ನಮ್ಮ ಜೊತೆ ಫ್ರೆಂಡ್ಸ್ ಇದ್ದರು. ಇದನ್ನೆಲ್ಲ ನಾವು ಗ್ಯಾಪದಲ್ಲಿ ಇಟ್ಕೊಂಡು ನಮ್ಗೆ ಆ ಸಿನಿಮಾ ತುಂಬ ಅದು ಎಷ್ಟು ದೊಡ್ಡದಾಗಿದೆಯೋ ಅದಕ್ಕಿಂತ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟೊಂದು ಸಲ ಫ್ರೆಂಡ್ಸ್ಗಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಹೋಗಿ ನೋಡಿದಾಗ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ, ಅದನ್ನೇ ಮತ್ತೆ ಮನೇಲಿ ನೋಡಿದ್ರೆ ಇದನ್ನೇನು ಅದನ್ನ ಹೋಗಿ ನೋಡಿದ್ವಲ್ಲ ನಾವು ಅಂತ ಎಷ್ಟೊಂದು ಸಲ ಅನಿಸಿರುತ್ತೆ. ಆ ಥರನೂ ಇದನ್ನ ರೊಮ್ಯಾಂಟಿಸೈಸ್ ಮಾಡ್ತಾರಲ್ಲ, ಗ್ರೋಯಿಂಗ್ ಅಪ್ ಡೇಸ್ನ, ಚೈಲ್ಡ್ಹುಡ್ ಅಥವಾ ಕಾಲೇಜಿನ.
ಮೇ ಬಿ ದ ಡೇಸ್ ವರ್ ಟೆರಿಬಲ್, ಬಟ್ ವಿ ಲೈಕ್ ಹೂ ವಿ ವರ್ ಬ್ಯಾಕ್ ದೆನ್ ಅಂತ. ಅದಕ್ಕೆ ನಾವು ಖುಷಿಯಾಗಿ ಒಂಥರ ಸ್ವಚ್ಛಂದವಾಗಿದ್ವಿ, ಅದಕ್ಕೆ ಆ ದಿನಗಳು ನಮ್ಗೆ ಇಷ್ಟ ಅಂತ. ಹ್ಮ್. ಇದು ಟ್ರೆಡಿಷನ್ ಅಂತ ಅಂದಾಗ ಜ್ಞಾಪಕ ಬರ್ತಿ, ನೀವು ಈ ಅಮೆರಿಕಾದಲ್ಲಿ ಕಲ್ಚರಲ್ ಸೀನು ಅಥವಾ ಸಂಗೀತ ಸಾಹಿತ್ಯದ ಇದ್ರೆಲ್ಲ ಕಾಳಜಿ ಎಲ್ಲ ಇದೆಯಲ್ಲ, ಅದು ಹೇಗಿದೆ? ಸ್ಟಿಕ್ಕಿಂಗ್ ಟು ಟ್ರೆಡಿಷನ್ ತರನ, ಅಥವಾ ಅಲ್ಲೂ ಈ ಎಕ್ಸ್ಪೆರಿಮೆಂಟ್ಸು ಅದು ಇದೆಲ್ಲ ನಡೀತಿದ್ಯಾ? ಇಲ್ಲ ಹೀಗೆ ಹಾಡಬೇಕು, ಹೀಗೆ ಕುಣಿಬೇಕು ಅಂತೆಲ್ಲ ಇದೆಯಾ? ಅಲ್ಲ, ಇಲ್ಲಿ ಏನು ಗೊತ್ತಾ, ಇಲ್ಲಿ ವಾಟ್ ಯು ಸಿ ಹಿಯರ್ ಇಸ್ ಎ ಸ್ಮಾಲ್ ಸ್ಯಾಂಪಲ್. ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮೂರಿನಲ್ಲಿ ಇರುವಂಥ ಲಕ್ಷ ಕೋಟಿ ಜನಗಳ ಮುಂದೆ ಮಾಡೋ ಎಕ್ಸ್ಪೆರಿಮೆಂಟ್ಗೂ ಇಲ್ಲಿ ಮಾಡೋ ಎಕ್ಸ್ಪೆರಿಮೆಂಟ್ಗೂ ಇಲ್ಲಿ ಸಿಕ್ಕೋ ರೆಸ್ಪಾನ್ಸ್ಗೂ ಅದು ಖಂಡಿತ ವ್ಯತ್ಯಾಸ ಇದೆ. ನೀವೇ ಹೇಳಿದಾಗೆ ಇವಾಗ ನಾವು ಅಂದ್ಕೊಂಡ್ವಲ್ಲ, ನಾವು ಬೆಳೆದು ಬಂದಿರ್ತೀವೋ, ಇಲ್ಲಿ ಸುಮಾರಾಗೆಲ್ಲ ನನ್ನ ಜೊತೆ ನನ್ನ ವಯಸ್ಕರು ಅಂತ ಇಟ್ಕೊಳ್ಳಿ, ಅವ್ರ ಮುಂದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕನ್ನಡ ಒಂದು ಸಿನಿಮಾ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಹಾಕಿದ್ರೆ ಅವ್ರಿಗೆ ಹೆಚ್ಚಾಗಿ ಓಕೆ ಕವಿರತ್ನ ಕಾಳಿದಾಸ ಹಾಡು ಹೇಳಿದ್ರೆ, ಈ ಎರಡು ಕನಸು ಹಾಡು ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಏನೋ ರವಿಚಂದ್ರನ್ ಪ್ರೇಮಲೋಕದಿಂದ ಇವೆಲ್ಲ ಹಾಡಿದ್ರೆ ಚೆನ್ನಾಗಿ ಕೇಳೋ ಅಷ್ಟು, ಇವತ್ತು ಬಂದು ಆಪರೇಷನ್ ಅಲ್ಮೇಲಮ್ಮ ಸಿನಿಮಾ ಹಾಡು ಅಷ್ಟು ಈಸಿಯಾಗಿ ಮುಟ್ಟಲ್ಲ ಮನಸ್ಸಿಗೆ. ಯಾಕಂದರೆ ಎಲ್ಲರೂ ನಮಗೇನೋ ಒಂಥರ ಎಲ್ಲ ಕಡೆಯಿಂದನೂ ಆಪರೇಷನ್ ಅಲ್ಮೇಲಮ್ಮನೂ ಇರಲಿ, ಹಳೆ ಅಲ್ಮೇಲು ಮಂಗದ ತಾಯಿನೂ ಇರಲಿ ಅಂತ ಎಲ್ಲ ನೋಡೋರು ಕೆಲವರು. ಆದರೆ ಮೋಸ್ಟ್ ಪೀಪಲ್ ದೇ ವಿಲ್ ಸ್ಟಿಕ್ ಟು ವಾಟ್ ಎವರ್ ದೇ ಆರ್ ಕಂಫರ್ಟಬಲ್ ವಿತ್. ಸೊ ಅವ್ರ ಇಮೋಷನಲ್ ಕಂಫರ್ಟ್ ಝೋನಲ್ಲೇ ಇರುತ್ತೆ. ಆಮೇಲೆ ಹಿಂಗೊಂದು ನೀವೊಂದು ಒಂದು ಕಾರ್ಯಕ್ರಮ ಮಾಡಿದರೆ ದೇರ್ ಇಸ್ ಆಲ್ವೇಸ್ ಅದರ್ ಲಿಮಿಟೇಷನ್ಸ್ ಅಥವಾ ಕನ್ಸ್ಟೆಂಟ್ಸ್. ನಿಮ್ಗೆ ಕಮರ್ಷಿಯಲಿ ಯು ಹ್ಯಾವ್ ಟು ಸಕ್ಸೀಡ್. ಈಗ ಮುಖ್ಯವಾಗಿ ಏನಾಗೋಗುತ್ತೆ, ಈ ಥರ ಏನೋ ಒಂದು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೋತೀರಾ ಅಂದ್ಕೊಳ್ಳಿ, ಓಕೆ ಥಿಯೇಟ್ರ್ ಕಾಸ್ಟ್ ಇಷ್ಟು, ಆರ್ಟಿಸ್ಟ್ ಕಾಸ್ಟ್ ಇಷ್ಟು, ಇದೆಲ್ಲ ನೀವು ಬರಬೇಕಾದ್ರೆ ಜನ ಬರಬೇಕಾದ್ರೆ ನೀವು ಆ ಜನನ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಕೊಡಬೇಕು. ಸೊ ಇದೆಲ್ಲ ಸೇರಿಕೊಳ್ಳುತ್ತೆ. ಸೊ ನೀವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅನ್ನೋದು, ನಿಮಗೆ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆಸೆ ಇದೆ ಅನ್ನೋದ್ರ ಮೇಲಕ್ಕಿಂತ ಹೆಚ್ಚಾಗಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅದ್ಯಾವುದೋ ಡಾಕ್ಯುಮೆಂಟ್ರಿ ಬಂದು ಟಾಕಿಂಗ್ ಫನಿನೋ ಅದು, ಅದ್ರಲ್ಲಿ ಸೈನ್ಫೆಲ್ಡ್ ಹೇಳ್ತಾನೆ, ಅವನ ಕಾಮಿಡಿ ಆ್ಯಕ್ಟಲ್ಲಿ ರಿಪೀಟ್ ಮಾಡ್ತಾನೆ ಜೋಕ್ಸ್ನ. ಯಾಕೆ ರಿಪೀಟ್ ಮಾಡ್ತೀನಿ ಅಂದರೆ, ಪೀಪಲ್ ಕಮ್ ಫಾರ್ ದ ಗ್ರೇಟೆಸ್ಟ್ ಸ್ಟೇಟ್ಸ್, ದೇ ಡೋಂಟ್ ಕಮ್ ಟು ಹಿಯರ್ ದ ನ್ಯೂ ಆಲ್ಬಮ್ ಫ್ರಮ್ ಸಮ್ ಬ್ಯಾಂಡ್ ಅಂತ. ಸೊ ದೇ ಕಮ್ ಟು ಲಿಸನ್ ಫಾರ್ ಟು ದ ಗ್ರೇಟೆಸ್ಟ್ ಹಿಟ್ಸ್. ಸೊ ಅವ್ನ ಜೋಕ್ಸ್ ಅದಕ್ಕೆ ಹಳೆದೇನೆ ಹೇಳ್ತಾನಂತೆ ಮತ್ತೆ. ಸೊ ಅದು ಆ ಥರನೂ ಇರ್ಬೋದು. ಹಾಂ, ಹೌದೌದು. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂದರೆ ಅದು ಸಾಧಾರಣವಾಗಿ ನಾವು ಕಲ್ತು ಬಂದ ಆರ್ಟ್ ಅದನ್ನು ಆ ಥರದ್ದೇ ನಡೆಯುತ್ತೆ. ನಾನಿರೋ ಜಾಗದಲ್ಲಿ ಪರ್ಟಿಕ್ಯುಲರ್ಲಿ ಬೇಕಾದಷ್ಟು ಜನ ಭಾರತೀಯರಿದ್ದಾರೆ. ಸೊ ಹಾಗಾಗಿ ಸಂಗೀತದ ಕಾರ್ಯಕ್ರಮಗಳು, ನೃತ್ಯದ ಕಾರ್ಯಕ್ರಮಗಳು ನಡೀತಾನೆ ಇರುತ್ತವೆ. ಎಷ್ಟಿದೆ ಅಂತ ಹೇಳಿದ್ರೆ ಬೇಕಾದಷ್ಟು ಕನ್ನಡದ್ದೇ ಕಾರ್ಯಕ್ರಮಗಳು, ತಮಿಳ್ದೇ ಕಾರ್ಯಕ್ರಮಗಳು ಆ ಥರದ್ದು ಇವೆ. ಇಲ್ಲ ಬರೀ ಶಾಸ್ತ್ರೀಯ ಸಂಗೀತದ್ದು, ಕರ್ನಾಟಕ ಸಂಗೀತದ್ದೇ, ಭರತನಾಟ್ಯದ್ದೇ, ಕಥಕ್ದೇ, ಈ ಥರ ಎಲ್ಲ ಥರದ್ದು ನಡೀತಾ ಇರುತ್ತೆ. ಎಲ್ಲದರಲ್ಲೂ ಈ ಒಂದು ಅಂಶ ಗಮನದಲ್ಲಿಟ್ಕೊಂಡ್ಬಿಟ್ಟು ಯಾರು ಬರ್ತಾರೋ ಅವರು ಪ್ರಸ್ತುತಿ ಪಡಿಸ್ತಾರೆ. ಯೂಶ್ವಲಿ ಯಾರು ನಂಬರ್ 1 ಇಂಡಿಯಾದಲ್ಲಿ ನಂಬರ್ 1 ಆರ್ಟಿಸ್ಟ್ ಇದ್ದರೆ ಆ ಥರದವರು ಬರೋದು ಹೆಚ್ಚು. ಅದ್ರ ಜೊತೆಗೆ ದೇ ವಿಲ್ ಆಲ್ಸೋ ಸಿ, ಓಕೆ ನಾವು ವರ್ಷದಲ್ಲಿ 20 ಕಾನ್ಸರ್ಟ್ಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಯಾರೋ ಒಂದು ಸಭೆನವರು, ದೇ ಕೆನಾಟ್ ಅಫೋರ್ಡ್ ಆಲ್ ದ 20 ಟಾಪ್ ಆರ್ಟಿಸ್ಟ್ ಫಾರ್ ಕಮರ್ಷಿಯಲ್ ರೀಸನ್ಸ್. ಸೊ ಅವರು 5 ಜನ ಟಾಪ್ ಆರ್ಟಿಸ್ಟ್ ಕರೆಯೋದು, 5 ಜನ ಓಕೆ ಈಸಿ ಟು ಆ್ಯಕ್ಸೆಸ್, ಇನ್ನೊಂದು 5 ಜನ ಲೋಕಲ್ ಆರ್ಟಿಸ್ಟ್, ಹೀಗೆಲ್ಲ ಮಾಡಿಕೊಂಡು ಒಂದು ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು ದೇ ವಾಂಟ್ ಟು ಲಾಸ್ಟ್ ಮಾಡ್ಕೊಳಕ್ಕೆ ಯಾರಿಗೂ ಇಷ್ಟ. ಮೋಸ್ಟ್ ಆಫ್ ದ ಪೀಪಲ್ ಈ ಥರ ಮಾಡೋದ್ರಲ್ಲಿ ಏನು ಅಂದರೆ ಅವ್ರಿಗಿಷ್ಟ, ಅವರು ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಮಾಡೋದೇ ಹೊರತು ಅದರಿಂದ ದುಡ್ಡು ಮಾಡ್ತೀನಿ ಅಂತ ಮಾಡೋರು ಕಡಿಮೆ ಆಯಿತಾ. ಸೊ ಹಾಗಾಗಿ ಅವ್ರಿಗೆ ಕೈಯಿಂದ ಕೈ ಸುಟ್ಕೊಂಡು ಮಾಡಬೇಕು ಅಂತ ಯಾರಿಗೂ ಅಷ್ಟು ಧೈರ್ಯ ಪಡೋರು ಕಮ್ಮಿ. ಆಮೇಲೆ ಕೃಷ್ಣ ಇರ್ತಾರ, ನಂಗೆ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವು ಬರ್ದು ಕನ್ನಡಕ್ಕೆ ಸೇವೆ ಮಾಡ್ತೀನಿ ಅಂತೆಲ್ಲ, ಅಷ್ಟು ಆ ಲಕ್ಸುರಿ ಇವರಿಗೆಲ್ಲ ಇಲ್ಲ. ಅದು ತುಂಬ ಕಷ್ಟ. ನನ್ನನ್ನು ಕೇಳಿದ್ರೆ, ಇವಾಗ ನಾನು ಈಗ ಒಂದು 3 ದೊಡ್ಡ ನಾಟಕಗಳನ್ನ ಮಾಡಿಸ್ದೆ. ದೊಡ್ಡ ಅಂದರೆ ಫುಲ್ ಲೆಂತ್ ಪ್ಲೇಸ್. ಇದು ನಾವಿಲ್ಲಿ ತುಂಬ ಇಂಗ್ಲೀಷ್ ನಾಟಕಕ್ಕೆ ಹೋಗ್ತೀವಿ, ಹಾಗಾಗಿ ಒಂಥರ ಇಂಟ್ರೆಸ್ಟ್ ಇತ್ತು. ಈ ಥರ ನನಗೆ ಯೂಶ್ವಲಿ ಏನು ಅನಿಸ್ತಾ ಇತ್ತು ಅಂದರೆ, ನಾವು ಇಲ್ಲಿ ನೋಡೋ ಎಷ್ಟೋ ನಾಟಕಗಳು ಅಷ್ಟು ತಯಾರಿ ಮಾಡ್ಕೊಂಡು ಮಾಡಲ್ಲ. ನಾವು ಬೇರೆ ಕಡೆ ಮಾಡೋ ನಾಟಕಗಳು ಏನೋ ಒಂದು ಇದ್ದಕ್ಕಿದ್ದಾಗೆ ಒಂದು ಸ್ವಲ್ಪ ಕಮ್ಮಿ ಎಫರ್ಟ್ ಹಾಕಿ ಓಕೆ ಏನೋ ಪರವಾಗಿಲ್ಲ ಒಂದು ಮಟ್ಟಕ್ಕೆ ಮಾಡಿದ್ರೆ ಸಾಕು ಅನ್ನೋ ಥರ ಮಾಡ್ತೀವಿ. ಅಂದರೆ ಇಂಗ್ಲೀಷ್ ನಾಟಕಗಳ ಅಲ್ಲ, ನಾವು ಇಲ್ಲಿ ಮಾಡಿದ್ರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಇಂಗ್ಲೀಷ್ ನಾಟಕಗಳು ಅವ್ರು ಮಾಡೋ ಒಂದು ಶೈಲಿನೇ ಇರಲಿ, ಅವರ ಪ್ರಿಪೇರ್ಡ್ನೆಸ್ ಆಗಲಿ, ಒಂದೇ ಒಂದು ಚೂರು
ಈಚೆ ಆಚೆ ಹೋಗದೆ ಇರೋ ಥರ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು. ನಾವು ಮಾಡಬಾರ್ದು ಯಾಕೆ ಅಂತ ಅನಿಸಿ ಯಾವುದೋ ಒಂದು ನಾಟಕನ ಫಸ್ಟ್ ನಾನು ಬರೆದಾಗ ಒಂದು ಆಗತಾ ಕ್ರಿಸ್ಟಿ ನಾಟಕ ತೊಗೊಂಡು ಅದನ್ನ ರೂಪಾಂತರ ಮಾಡಿದೆ. ಅದನ್ನು ಫಸ್ಟ್ ಸ್ಟೇಜ್ ಮೇಲೆ ತರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಬರೆದ ಮೇಲೆ ಅನ್ನಿಸ್ತು, ನಾನು ಹೇಳ್ತೀನಿ ಹೇಳಿದ್ಲು ನಾವು ಮಾಡ್ಬೋದು ಇದನ್ನ, ನಾವು ಎಷ್ಟೋ ನೋಡಿದ್ದೀವಲ್ಲ, ಹೀಗೆ ಮಾಡ್ಬೋದು ಅಂತ. ಸರಿ ಆಯಿತು ಅಂತ ಹೇಳಿ ಅಂದರೆ ವಿ ಜಸ್ಟ್ ಥಾಟ್ ಓಕೆ ಗಿವನ್ ಎನಫ್ ಪ್ರಾಕ್ಟೀಸ್ ಆ್ಯಂಡ್ ರಿಹರ್ಸಲ್ ಎಫರ್ಟ್ ಹಾಕಿದ್ರೆ ಐ ಥಿಂಕ್ ನಮಗೆ ಒಂದು ಅದಕ್ಕೆ ಸರಿಯಾಗಿ ಪೇ ಬ್ಯಾಕ್ ಕೂಡ ಸಿಕ್ಕುತ್ತೆ ಅಂತ ಅನ್ನಿಸ್ತು. ದಟ್ ಪ್ರೂವ್ ಟು ಬಿ ಟ್ರೂ. ಸೊ ಅದರಿಂದ ಸ್ಫೂರ್ತಿಯಾಗಿ ನೀವು ಗಾಜಿನ ಮನೆ, ಪಂಚವಟಿ ಇದೆಲ್ಲ ಮಾಡಿದ್ದು ಆಮೇಲೆ? ಹೌದು, ಆ ಥರ ಮೂರು ಫುಲ್ ಲೆಂತ್ ಪ್ಲೇ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಇನ್ನೊಂದು ಕುಮಾರವ್ಯಾಸನ ಮೇಲೆ ಒಂದು ಕೀಚಕ ವಧೆ ಮಾಡ್ತಾ ಇದ್ದೀವಿ ಮುಂದಿನ ವಾರ. ಅದು ಬೇರೆ ಥರ, ಅದು ಇಟ್ಸ್ ಎ ಮೋರ್ ಲೈಕ್ ಎ ಮ್ಯೂಸಿಕಲ್, ಅಥವಾ ಯಕ್ಷಗಾನದಲ್ಲಿ ಹೇಗೆ ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರ್ತಾ ಇರುತ್ತೆ, ಆ್ಯಕ್ಟರ್ಸ್ ಬರೀ ಆ್ಯಕ್ಟ್ ಮಾಡ್ತಾರಲ್ಲ ಆ ಥರ, ಸ್ವಲ್ಪ ಮೋರ್ ಆಫ್ ಟ್ರೆಡಿಷನಲ್. ಆಮೇಲೆ ಇದು ನಾವು ಕೇಳ್ಬೇಕು ಅಂತಂದ್ರೆ ಅದೇ ಅಮೆರಿಕ ಹೇಗೆ ಈಗ ಒಂದೇನೋ ಕ್ಲೀಶೆ ಏನಿದೆ ಅಂತಂದ್ರೆ, ಈಗ ದೇಶ ಬಿಟ್ಟು ಹೋದವರು ದೇ ಕ್ಲಿಂಗ್ ಟು ಟ್ರೆಡಿಷನ್ ವಿತ್ ಫಿಯರ್ಸ್, ಒಂಥರ ವೈಸ್ ಲೈಕ್ ಗ್ರಿಪ್ ಥರ. ಸೊ ಇಂಡಿಯಲ್ಲೇ ಚೇಂಜ್ ಆಗ್ತಾರೆ, ಇವ್ರು ಮಾತ್ರ ಅಲ್ಲಿ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಆರ್ಕೇಯಿಕ್ ಆಗಿ ಅಂತ. ಆ ಥರದ್ದು ಏನಾರು ಆಗಿದೆಯಾ ಅಲ್ಲಿ? ಅಂದರೆ ಯಾಕೆ ಗೊತ್ತಾ, ಇರ್ಬೋದು ಸ್ವಲ್ಪ ಕ್ಲಿಂಗ್ ಅಂತ ಹೇಳಿದ್ರೆ ವಿ ಹ್ಯಾವ್ ನಾಟ್ ಸೀನ್ ಅಷ್ಟೇ. ಇವಾಗ ನಾನು 20 ವರ್ಷದಿಂದ ಹೇಳಿದ್ದೀನಿ, ಊರಿಗೆ ಬಂದಾಗ 15 ದಿವಸ ಒಂದು ತಿಂಗಳು ಇರ್ತೀವಿ ಹೊರತು ತುಂಬ ಅಲ್ಲಿ ನಡೀತಾ ಇರೋ ಬದಲಾವಣೆಗಳನ್ನೇ ಆಗಲಿ ಇನ್ನೊಂದೇ ಆಗಲಿ ನೋಡದೇ ಇರ್ಬೋದು. ಹಾಗಾಗಿ ನಾವು ಏನೋ ಒಂದು ಮಾಡ್ತಾಯಿದ್ರೆ ಅದ್ರಲ್ಲಿ ಕ್ಲಿಂಗ್ ಆಗೋದು ಅಂತಲ್ಲ, ನಾವು ವಿ ಆರ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಹಿಯರ್. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ವಲಸೆ ಬಂದಿರೋ ಜನಾಂಗಗಳು, ಇವಾಗ ನೀವು ಕರ್ನಾಟಕದಲ್ಲಿ ಬೇಕಾಷ್ಟು ಜನ ಏನೋ ತಮಿಳು ಹಿಂದಿ ಎಲ್ಲೋ ತಮಿಳು ಮಾತಾಡ್ತಾ ಇದ್ದವರು ಕರ್ನಾಟಕದಲ್ಲಿ ಬಂದು ನೆಲೆಸಿ 100 ವರ್ಷ ಆದರೂ ಒಂದು ಹಳೆಯ ಕಾಲದ ತಮಿಳು ಮಾತಾಡ್ತಾ ಇರೋದು ನೋಡ್ಬೋದು. ಅಥವಾ ಇಂಡಿಯನ್ಸು ಹೋಗ್ಬಿಟ್ಟು ಫಿಜಿನಲ್ಲಿ ಸೆಟ್ಲ್ ಆಗಿರೋರು 200 ವರ್ಷದ ಹಿಂದೆ ಅವರು ಆವಾಗಿನ ಭಾಷೆ ಮಾತಾಡ್ತಾ ಇರೋದು. ಅಥವಾ ತಂಜಾವೂರಲ್ಲಿ ಸೆಟ್ಲ್ ಆಗಿರೋಂಥ ಮರಾಠಿಗಳು, ಅದನ್ನು ಆ್ಯಕ್ಚುಲಿ ಆ ತಂಜಾವೂರು ಮರಾಠಿ ತೊಗೊಂಡು ಹೋಗ್ಬಿಟ್ಟು ಪೂನಾದಲ್ಲಿ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಅವ್ರದ್ದೇ ಜಸ್ಟ್ ಕ್ಲಿಂಗಿಂಗ್ ಅಂತ ಹೇಳಿದ್ರೆ ಅವ್ರ ಲೋಕಲ್ ಸರ್ಕಮ್ಸ್ಟೆನ್ಸ್ಗೆ ಅವ್ರು ಅಡಾಪ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ದೇ ಹ್ಯಾವ್ ನಾಟ್ ಗಾನ್ ಇನ್ ದ ಸೇಮ್ ವೇ ಆ್ಯಸ್ ದ ರೆಗ್ಯುಲರ್ ಮರಾಠೀಸ್ ಇನ್ ಪುಣೆ ಅಲ್ವಾ. ಸೊ ಆ ಥರ ಅನ್ಬೋದು. ನಾವು ಮೋರ್ ಆಫ್ ಕ್ಲಿಂಗಿಂಗ್ ಅಥವಾ ರಿಜಿಡ್ ಅಂತ ಹೇಳೋಕ್ಕಿಂತ ಹೊರತು ವಿ ಆರ್ ಎ ಟೈಮ್ ಕ್ಯಾಪ್ಸೂಲ್ ಆ್ಯಂಡ್ ಯು ಕ್ಯಾನ್ ಓನ್ಲಿ ಸ್ಟಾರ್ಟ್ ಫ್ರಮ್ ದೇರ್. The tree can only start from there. It cannot start from another big branch that is in India. ತಪ್ಪು ಅಂತಲೂ ಅಲ್ಲ, ಸರಿನೂ ಅಂತಲೂ ಅಲ್ಲ, ಅಷ್ಟೇ. ಇಟ್ಸ್ ಎ ಫ್ಯಾಕ್ಟ್ ಅಷ್ಟೇ. ಇಟ್ಸ್ ಜಸ್ಟ್ ಎ ಫ್ಯಾಕ್ಟ್. ಡೀಲ್ ವಿತ್ ಇಟ್ ಅಂತ ನೀವು ಈಗ ಒಂದು ಕಪ್ ಕನ್ನಡ ಹಾಕೊಂಡು ಹೇಳ್ಬೋದು ಹಿಂಗೆ, ಡೀಲ್ ವಿತ್ ಇಟ್ ಅಂತ. ಅಲ್ಲ, ಇದು ನೀವು ನಾಟ್ಯಶಾಸ್ತ್ರದ ಬಗ್ಗೆ ಹೇಳಿದಾಗ ಭರತ್ ಮುನಿನೇ ಬರ್ದ ಅಂತಲ್ಲ, ಅದಕ್ಕಿಂತ ಹಿಂದೆ ಏನೋ ನಾಟ್ಯಶಾಸ್ತ್ರ ಇರಲಿಲ್ಲ ಅಂತಲ್ಲ, ಅದನ್ನ ಅವನು ಒಂಥರ ಕ್ರೋಢೀಕರಿಸಿ ಇದು ಮಾಡ್ದ ಅಂತ. ಸೊ ಆ ಥರದ್ದೊಂದು ಏನದು, ಇವಾಗ ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತಾರಲ್ಲ, ಏನು ಹಾಗಾದರೆ ಅದಕ್ಕಿಂತ ಮುಂಚೆ ಕರ್ನಾಟಕ ಸಂಗೀತನೇ ಇರಲಿಲ್ವಾ? ಅಥವಾ ಅದಕ್ಕಿಂತ ಮುಂಚೆ ಇದ್ದವ್ರ ಬಗ್ಗೆ ಏನು ಗೊತ್ತಿದೆ ಇವಾಗ ನಮಗೆ? ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಏನು ಗೊತ್ತಾ, ನಾವು ಈ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಈ ಹೆಸರುಗಳೆಲ್ಲ ತುಂಬ ನಮ್ಮ ಸಂಗೀತ 1000 ವರ್ಷದಿಂದ ಇದೆ ಅಂತ ಹೇಳ್ತೀವಿ. ಅದು ನಿಜಾನೂ ಕೂಡ. ಅಂದರೆ 1000 ವರ್ಷದಿಂದ ಹೀಗೆ ಇತ್ತಾ? ಇಲ್ಲ, ಹೀಗೆ ಇರಲಿಲ್ಲ, ಬದಲಾವಣೆ ಇತ್ತು, ಬದಲಾವಣೆ ಆಗ್ತಾ ಬಂದಿದೆ. 1000 ವರ್ಷದ ಹಿಂದೆ ಕರ್ನಾಟಕ ಸಂಗೀತ ಅಂತ ಕರೀತಾ ಇದ್ರ? ಖಂಡಿತ ಇಲ್ಲ. ಕರ್ನಾಟಕ ಸಂಗೀತ ಅನ್ನೋ ಹೆಸರು ಒಂದು 150 ವರ್ಷದಿಂದ ಹಿಂದೆ ಇರಲೇ ಇಲ್ಲ, ಗೊತ್ತಾಯ್ತಾ? ಅದರಲ್ಲಿ ಆಶ್ಚರ್ಯನೂ ಇಲ್ಲ. ನಮ್ಮ ಸಂಗೀತಕ್ಕೆ ನಾವು ಏನೋ ಬೇರೆ ಹೆಸರು ಕರೆಯೋಜಿಲ್ಲ. ಬೇರೆ ಪಾಶ್ಚಾತ್ಯ ಬಂದು ಇಂಡಿಯನ್ ಸಂಗೀತಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಹೇಳಿದ್ರು, ಬಿಕಾಸ್ ದೇ ವಾಂಟೆಡ್ ಟು ರೆಫರ್ ಟು ಎನ್ ಎಕ್ಸ್ಟರ್ನಲ್ ವಾಟ್ ಎವರ್ ನಾಲೆಡ್ಜ್ ಆರ್ಟ್ ಅಲ್ವಾ. ಇದು ಆ ಫ್ರೆಂಡ್ಸ್ ಅಲ್ಲಿ ಒಂದು ಜೋಕ್ ಬರುತ್ತಲ್ಲ, I'm going to go to China and eat Chinese food. Of course they would just call it food ಅಂತ, ಆ ಥರ ಹಂಗಾಯ್ತು. ಎಕ್ಸಾಕ್ಟ್ಲಿ ಅದೇ ಥರ. ಸೊ ಹಾಗಾಗಿ ಈ ಕರ್ನಾಟಕ ಸಂಗೀತ ಅನ್ನೋ ಹೆಸರು ಬಂದಿದ್ದು 150 ವರ್ಷದಿಂದ. ಆ ಹೆಸರು ಬಂದಿದ್ದು ಕರ್ನಾಟಕದಲ್ಲಲ್ಲ, ಈ ಹೆಸರು ಬಂದಿದ್ದು ತಮಿಳ್ನಾಡಿನಲ್ಲಿ, ಆಯಿತಾ? ಸೊ ಅದಕ್ಕೆ ಒಂದು ಕಾರಣಗಳು ಕೆಲವು ಇರ್ಬೋದು. ಒಂದು ಕರ್ನಾಟಕದಿಂದ ಬಂದಿರುವಂಥ ಎಷ್ಟೋ ಲಾಕ್ಷಣಿಕರು ಸುಮಾರಾಗಿ ಒಂದು 12ನೇ ಶತಮಾನದಿಂದ 16ನೇ ಶತಮಾನಕ್ಕಿದ್ದವರೆಗೆ ತುಂಬ ಲಾಕ್ಷಣಿಕರು ಕರ್ನಾಟಕದಿಂದ ಬಂದರು. ನೀವು ಇವನಿಂದ ಹಿಡಿದು ಒಬ್ಬ ವೆಂಕಟಮಕ್ಕಿನೇ ಆಗಲಿ, ಗೋವಿಂದ ದೀಕ್ಷಿತ ಆಗಲಿ, ಆಮೇಲೆ ಅದಕ್ಕಿಂತ
ಮುಂಚೆ ಬಂದಿದ್ದ ಕಲ್ಲಿನಾಥ ಅಂತ, ಇವರೆಲ್ಲ ವಿಜಯನಗರ ಸಮಯದಲ್ಲಿ ಕಲ್ಲಿನಾಥ, ಅವನ ಮಗ ಮೊಮ್ಮಗ ರಾಮಾಮಾತ್ಯ, ಹೀಗೆ ಈ ಥರದವರೆಲ್ಲ ತುಂಬ ಜನ ಮ್ಯೂಸಿಕಲ್ ರಿಲೇಟೆಡ್ ಟೆಕ್ಸ್ಟ್ನ ಬಿಟ್ಟು ಹೋಗಿದ್ದಾರೆ. ಸೊ ಐ ಮೀನ್ ಆಗಿನ ಕಾಲದ ಎಲ್ಲ ರಚನೆ, ಸಂಗೀತ ರಚನೆ ನಮ್ಗೆ ಉಳಿದಿಲ್ಲದೆ ಇರೋದ್ರಿಂದ ಒಂದು ರೀತಿ ಆ ಟ್ರೆಡಿಷನ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಓನ್ಲಿ ದ ಟೆಕ್ಸ್ಟ್ ಆರ್ ಅವರ್ ಓನ್ಲಿ ವೇ ಮೀನ್ಸ್ ಅಲ್ವಾ. ಸೊ ಪುರಂದರದಾಸರು ನೂರಾರು ರಚನೆ ಮಾಡಿದ್ರು, ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹಾಡ್ತಾ ಇದ್ರು ಅನ್ನೋದು ನಮಗೆಲ್ಲದ್ರದ್ದು ಉಳಿದಿಲ್ಲ. ಸ್ವಲ್ಪ ಕೆಲವು ಮಾತ್ರ ಟ್ರೆಡಿಷನಲ್ಲಾಗಿ ಉಳ್ಕೊಂಬಂದಿದೆ. ಆದರೆ ಬಹುಶಃ ಇದನ್ನು ಯಾವುದನ್ನೂ ನಾವು ಖಡಾಖಂಡಿತವಾಗಿ ಹೇಳಲ್ಲ. ಆದರೆ ಸುಮಾರಾಗಿ ಒಂದು ಈ ತ್ಯಾಗರಾಜರ ಕಾಲದಲ್ಲಿ ಆ ಸಮಯದಲ್ಲೇ ಪುರಂದರದಾಸರು ಕರ್ನಾಟಕ ಸಂಗೀತ ಅಥವಾ ಸಂಗೀತಕ್ಕೆ ಬಾಲ್ಪಾಠಗಳನ್ನೆಲ್ಲ ಸೆಟ್ ಮಾಡಿಕೊಟ್ರು ಅನ್ನೋ ನಂಬಿಕೆ ಅವತ್ತಿಂದ ಇದೆ. ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಯಾವ ಹುಳುಕನ್ನು ನಾವು ಕಂಡಿಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡಿರಬೇಕು. ಆದರೆ ಕರ್ನಾಟಕ ಸಂಗೀತ ಪಿತಾಮಹ ಅನ್ನೋ ಹೆಸರು ಬಂದಿದ್ದು ಸ್ವಲ್ಪ ತಡವಾಗಿ. ಯಾಕೆ ಅಂದರೆ ಅವರೆಲ್ಲ ಅದನ್ನು ಮಾಡಿದ್ದನ್ನು ನೆನೆಸ್ಕೊಂಡ್ಬಿಟ್ಟು ಈ ಬಾಲ್ಯ ಪಾಠ, ಸರಳೆ ವರ್ಸೆ, ಜಂಟಿ ವರ್ಸೆ, ಅಲಂಕಾರ ಇದನ್ನೆಲ್ಲ ಅವ್ರು ಸೆಟ್ ಮಾಡಿದ್ದಾರೆ ಅನ್ನೋದೊಂದು. ಇದು ಪುರಂದರದಾಸರು ಒಬ್ಬರೇ ಮಾಡಿರೋ ಕೆಲಸನೂ ಅಲ್ಲ ಅನಿಸುತ್ತೆ. ಯಾಕಂದರೆ ಮುಂಚೆ ಬೇರೆ ಬೇರೆ ಇನ್ನೂ ಎಷ್ಟು ಹಲವು ರಾಗಗಳು ಮತ್ತು ಬೇರೆ ಬೇರೆ ಥರ ತಾಳಗಳು ಇದೆಲ್ಲ ಬಳಕೆಯಲ್ಲಿದ್ವು. ಕೆಲವೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕೂಡ ಇತ್ತಂತೆ. ಆವಾಗ ಈ ಸುಳಾದಿ ತಾಳಗಳು ಅಂದರೆ ಒಂದು ಕೆಲವು 7 ತಾಳಗಳನ್ನು ಅವರು ದೇ ಆರ್ ಮೋರ್ ಪ್ರಾಕ್ಟಿಕಬಲ್ ಅನ್ನೋ ಕಾರಣಕ್ಕೋಸ್ಕರ ಚೂಸ್ ಮಾಡಿದ್ರು ಅಂತ. ದಿಸ್ ಇಸ್ ಓನ್ಲಿ ಅನ್ ಎಜುಕೇಟೆಡ್ ಗೆಸ್, ಬಿಕಾಸ್ ಅವರೆಲ್ಲೂ ಬರೀಲಿಲ್ಲ, ಬರ್ದಿಟ್ಟಿಲ್ಲ. ಆದರೆ ನಾವು ಬೇರೆ ಹಿಂದಿನ ಪುಸ್ತಕಗಳನ್ನ ನೋಡಿದ್ರೆ ಇನ್ನೂ ಬೇಕಾದಷ್ಟು ಕಾಂಪ್ಲಿಕೇಟೆಡ್ ತಾಳಗಳಿವೆ. ಬಟ್ ಆಫ್ಟರ್ ಹರಿದಾಸಸ್ ಟೈಮ್ ಸ್ವಲ್ಪ ದೇ ಆಲ್ ಗೇವ್ ವೇ ಟು ದ ನ್ಯೂ ಸಿಸ್ಟಮ್ ಆಫ್ ತಾಳಸ್. ಹಾಂ, ಸೊ ಹಾಗಾಗಿ ಹೀಗೆ ಮಾಡಿರಬೇಕು, ದಿಸ್ ಈಸ್ ಹೌ ಇಟ್ ಮಸ್ಟ್ ಹ್ಯಾವ್ ಹ್ಯಾಪನ್ ಅಂತ ಅಂದ್ಕೋಬೋದು. ಸೊ ಹಾಗಾಗಿ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಆದರೂ ಅವ್ರಿಗಿಂತ ಮುಂಚೆ ಸಂಗೀತ ಇರಲಿಲ್ವಾ? ಖಂಡಿತ ಇತ್ತು. ಇನ್ಫ್ಯಾಕ್ಟ್ ಇವರಿದಾರಲ್ಲ ವಿದ್ಯಾರಣ್ಯರು, ನಮ್ಮ ವಿಜಯನಗರ ಅವರು ಒಬ್ಬರ ದೊಡ್ಡ ಮ್ಯೂಸಿಕಲ್ ಟ್ರೀಟೀಸ್ ಬರೆದಿದ್ದಾರೆ, ಸಂಗೀತ ಸಾರ ಅಂತ. ಅದು ದುರದೃಷ್ಟವಶಾತ್ ಆ ಪುಸ್ತಕ ನಮ್ಮ ಹತ್ರ ಸಿಕ್ಕಿಲ್ಲ ಈಗ. ಆದರೆ ಅದು ಅವ್ರ ನಂತರ ಬಂದವರು ಅದರಿಂದ ಕೋಟ್ ಮಾಡಿರೋ ಕೆಲವು ಪದ್ಯಗಳು ಮಾತ್ರ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಈ ಸಂಗೀತ 2 ಸ್ಟ್ರೀಮ್ ಆಯ್ತಲ್ಲ, ಉತ್ತರ ಮತ್ತು ದಕ್ಷಿಣ ಅಂತ. ಸುಮಾರಾಗಿ ಅದು ಮೇ ಬಿ ಒನ್ ಆಫ್ ದ ಫಸ್ಟ್ ಡಾಕ್ಯುಮೆಂಟ್ ಇಟ್ ಈಸ್ ವಿದ್ಯಾರಣ್ಯರು. ಆ ಸಮಯದಲ್ಲಿ ಒಂಥರ ಕನ್ಫರ್ಮ್ಡ್ ಆಗಿ ಎರಡು ಪಾತ್ರಗಳಾಯಿತು ಅಷ್ಟೊತ್ತಿಗೆ. ಸೊ ಆವಾಗ ನಾವು ಅದನ್ನು ಕರ್ನಾಟಕ ಸಂಗೀತ ಅಂತ ಕರಿತಾ ಇದ್ವಾ ಇಲ್ವಾ? ಬಹುಶಃ ಇಲ್ಲ. ಅದು ದಕ್ಷಿಣಾದಿ ಕರಿತಾ ಇದ್ದಿರಬಹುದು. ಈಗ ಇನ್ನೊಂದು ತುಂಬ ಸುಲಭವಾಗಿರೋ ಉದಾಹರಣೆ ಕೊಡ್ತೀನಿ. ಹಿಂದೆಲ್ಲ ನಮ್ಮ ಮನೇಲೆಲ್ಲ ತಿಂಡಿ ಮಾಡುವಾಗ ರೊಟ್ಟಿ ಅಂತ ಹೇಳಿದ್ರೆ, ಇವತ್ತು ರೊಟ್ಟಿ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಅಂತ ಅರ್ಥ. ಬೇರೆ ರೊಟ್ಟಿ ಆದರೆ ರಾಗಿ ರೊಟ್ಟಿ ಅಂತ ಹೇಳೋರು. ರಾಗಿನೇ ಜಾಸ್ತಿ ಊಟ ಮಾಡೋರ ಮನೇಲಿ ರೊಟ್ಟಿ ಅಂತ ಹೇಳಿದ್ರೆ ರಾಗಿ ರೊಟ್ಟಿ ಅಂತ ಅರ್ಥ. ಅಕ್ಕಿ ರೊಟ್ಟಿ ಮಾಡಿದರೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ವಸ್ತುಗೆ ನಾವೊಂದು ಬೇರೆ ಒಂದು ಹೆಸರು ಕೊಡೋದೇ ಇಲ್ಲ. ಅದು ಒಂದು ಕಾರಣ ಇದು ಕರ್ನಾಟಕ ಸಂಗೀತ ಅಂತ ಹೇಳೋದಕ್ಕೆ ಬಹುಶಃ ಅದೇ ಕಾರಣ ಇರಬೇಕು ಅಂತ ಅದು ಒಂದು ಹೇಳ್ತಾ ಇದ್ದಾರೆ. ಕರ್ನಾಟಕದವರು ಹಲವರು ಬಂದರು ಅನ್ನೋದನ್ನು ಗಮನಿಸಿ ಔಟ್ಸೈಡ್ ಆಫ್ ಕರ್ನಾಟಕ ಅವರು ಇದು ಕರ್ನಾಟಕದವರು, ಈವನ್ ಮತಂಗ ಮುನಿ ಕೂಡ ಕರ್ನಾಟಕದಲ್ಲಿದ್ದ ಅಂತಲೇ, ಅಥವಾ ವಾಟ್ ಎವರ್ ವಿ ಕಾಲ್ ಕರ್ನಾಟಕ ಟುಡೇ, ಈ ಜಾಗದಲ್ಲಿದ್ದ ಅನ್ನೋದೇ ಒಂದು ನಂಬಿಕೆ, ಹಂಪೆ ಆಸ್ಪಾಸಲ್ಲಿದ್ದ ಅಂತ. ಸೊ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡ್ಬಿಟ್ಟು ಕರ್ನಾಟಕ ಅಂತ ಬಂದಿದೆ ಅಂತ ಒಂದು ನಂಬಿಕೆ. ಇನ್ನೊಂದು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಸುತ್ತಿ ಬಳಸಿ ಕರ್ಣೇಶು ಅಟತಿ ಅದು ಇದು ಅಂತ ಒಂದು. ಆಮೇಲೆ ಇನ್ನೊಂದು ಹೇಳ್ತಾರೆ ಕರ್ನಾಟಕಂ ಅಂದರೆ ತಮಿಳಲ್ಲಿ ಟ್ರೆಡಿಷನಲ್ ಅಂತ, ಇವಾಗ ಕರೆಂಟ್ ಯೂಸೇಜ್. ಕರ್ನಾಟಕಂ ಅಂದರೆ ಒಂದು ಟ್ರೆಡಿಷನಲ್. ಸೊ ಟ್ರೆಡಿಷನಲ್ ಮ್ಯೂಸಿಕ್, ಅದಕ್ಕೆ ವಿ ಆರ್ ಕಾಲಿಂಗ್ ಇಟ್ ಕರ್ನಾಟಕ ಸಂಗೀತ. ಅದು ಕರ್ನಾಟಕಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೆಲವರು ಕಟ್ಟರ್ ತಮಿಳುವಾದಿಗಳು ಹೇಳೋದು. ನೀವು ಅದು ಕ್ರೆಡಿಟ್ ಕೊಡದೇ ಇರೋಕ್ಕೋಸ್ಕರ ಅನ್ನೋ ಥರ. ಇದ್ರಲ್ಲೂ ಹಂಗೆ ಮಾಡ್ತಲ್ಲ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಡಿಬೇಟ್ ಅಲ್ಲ ಏನೋ, ಅರ್ಲಿಯೆಸ್ಟ್ ಅವೈಲಬಲ್ ಕನ್ನಡ ವರ್ಕ್ ಇರೋದು ಯಾವುದೋ ಸಮ್ 800 AD ಇದು ಕವಿರಾಜ ಮಾರ್ಗದ್ದು. ಸೊ ಅದಕ್ಕೆ ಮುಂಚೆ ಏನು ಡಾಕ್ಯುಮೆಂಟೆಡ್ ಇಲ್ಲ ಅಲ್ಲ. ಆ ಸ್ಟೇಜಿಗೆ ಬೆಳೆದು ಬರ್ಬೇಕಾದ್ರೆ ಎಷ್ಟೋ 100 ವರ್ಷಗಳು ಕಳೆದಿರ್ಬೇಕು ಈ ಭಾಷೆ. ಸೊ ಇಟ್ಸ್ ಬೀನ್ ಸ್ಪೋಕನ್ ಯೂಸೇಜ್ ಫಾರ್ ಸೆಂಚುರೀಸ್ ನಾವು ಅಲ್ವಾ. ಅದನ್ನು ತುಂಬ ಇದ್ರ ಬಗ್ಗೆ ಸೆಂಟಿಮೆಂಟಲ್ ಆಗಿ ಹೋಗಿ ಜಗಳ ಆಡಿ ಗುದ್ದಾಡಿ ಮಾಡೋ ಅಗತ್ಯ ಇಲ್ಲ. ಆದರೆ ಐ ಮೀನ್ ದೇರ್ ಇಸ್ ಪ್ಲೆಂಟಿ ಆಫ್ ಪ್ರೂಫ್ ಟು ಶೋ ದ ಟ್ರೆಡಿಷನ್ ಹ್ಯಾಡ್ ಎ ಗ್ರೇಟ್
ಬಿಗಿನಿಂಗ್ಸ್ ಅಲ್ಲದೆ ಇದ್ರೂ ಡೆವಲಪ್ಮೆಂಟ್ ಇನ್ ವಾಟ್ ವಿ ಕಾಲ್ ಕರ್ನಾಟಕ ಟುಡೇ ಅಷ್ಟನ್ನು ಮಾತ್ರ ಯಾರು ಬೇಕಾದರೂ ಒಪ್ಕೋಬೇಕಂತ ಮಾತು. ಸೊ ಇವ್ ಟೀಚಿಂಗ್ಸ್ ಕರ್ನಾಟಕ ಸಂಗೀತನ ಹುಟ್ಟು ಹಾಕಲಿಲ್ಲ, ಅವ್ನು ಟೀಚಿಂಗ್ ಸಿಸ್ಟಮ್ನ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಯಾಕಂದರೆ ಅವ್ರ ಕ್ರೆಡಿಟ್ ಏನು ಹೇಳ್ತಾರೆ ಅಂದರೆ, ಇವಾಗ ನಾವು ಯಾವುದು ಮಾಯಾಮಾಳಗೋಳ ಅಂತ ಒಂದು ರಾಗ ಇದೆಯೋ ಅದನ್ನು ಬಿಗಿನಿಂಗ್ ಟೀಚಿಂಗಿಗೆ ಬಳಸ್ತಾರೆ. ಅದನ್ನು ಶುರು ಮಾಡಿದ್ದು ಪುರಂದರದಾಸರು. ಅದನ್ನು ಎಲ್ಲ ಬೇರೆ ಬೇರೆ ನಂತರ ಬಂದಿರೋರು ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಇನ್ನೊಂದು ಏನು ಗಮನಿಸ್ಬೋದು ಅಂದರೆ, ಪುರಂದರದಾಸರ ಟೈಮ್ನಲ್ಲಿ ಇದ್ದಿದ್ದ ಹೆಚ್ಚು ಕಮ್ಮಿ ಅದೇ ಟೈಮ್ ಇದ್ದಿದ್ದ ರಾಮಾಮಾತ್ಯ ಅವನ ಸ್ವರಮೇಳ ಕಲಾನಿಧಿಲುವೆ ಮಾಯಾಮಾಳಗೋಳ ರಾಗದಿಂದ ಅಥವಾ ಆ ಮೇಳದಿಂದ ಬಂದಿದ್ದ ತುಂಬ ರಾಗಗಳನ್ನ ಹೇಳ್ತಾನೆ. ಸೊ ಪ್ರಾಬಬ್ಲಿ ಆ ರಾಗ ತುಂಬ ನಮ್ಮ ವಿಜಯನಗರ ಆಸ್ಪಾಸಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು ಅಂತ ಕಾಣುತ್ತೆ ಕಂಪೇರ್ ಟು ಅದರ್ ಪ್ಲೇಸಸ್. ಹಾಂ, ಸೊ ಅದು ಜನಕ್ಕೆ ಇಷ್ಟ ಇತ್ತು. ಸೊ ಹಾಗಾಗಿ ಅದು ಒಂದು ಕಾರಣ, ಇದು ಕರ್ನಾಟಕ ಸಂಗೀತಕ್ಕೆ ಇದನ್ನು ಹಾಕಿದ್ದಕ್ಕೆ ಕರ್ನಾಟಕ ಸಂಗೀತ ಅಂತ ಬಂದಿರ್ಬೋದು ಅಂತ ಅದು ಊಹೆ ಮಾಡ್ಬೋದು. ಆಮೇಲೆ ಇನ್ನೇನು ಹರೀಶ್? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇದು, ಸುಮಾರು ವಿಷಯಗಳು ತಿಳ್ಕೊಂಡಂಗೆ ಆಯ್ತು ಇದರಿಂದ. ಚೆನ್ನಾಗಿತ್ತು ಮಾತಾಡಿದ್ದು. ಈ ಥರ ಮಾತಾಡೋಕ್ಕೆ ಹಾಗಾದ್ರೆ ಅದೇ ನಮ್ಮ ಜೊತೆ ಇಷ್ಟೊತ್ತು ಸಂಗೀತದ ಬಗ್ಗೆ ಮತ್ತು ನಾಟಕಗಳ ನಿಮ್ಮ ಕೃತಿಗಳ ಬಗ್ಗೆ ಅಲ್ಲದೆ ಇತಿಹಾಸದ ಬಗ್ಗೆನೂ ಮಾತಾಡೋದಕ್ಕೆ ತುಂಬಾನೇ ಧನ್ಯವಾದಗಳು. ಹೀಗೆ ಬರ್ತಾ ಇರಿ, ಮಾತಾಡ್ತಾ ಇರಿ ನಮ್ಮ ಜೊತೆ. ನನಗೂ ತುಂಬ ಖುಷಿ ಆಯಿತು ಈ ಥರ ಮಾತಾಡಿ. ಮೊದಲೇ ಹೇಳ್ಬಿಡ್ತೀನಿ, ನಿಮ್ಮ ಮಿಂಡ್ರಿ ವಿಡಿಯೋಗಳಿಗೆ ನಾನು ದೊಡ್ಡ ಫ್ಯಾನು, ಬಹಳ ಹಳೆ ಕಾಲದಿಂದಾನು. ಎಲ್ಲನೂ ಬೇಕಾದಷ್ಟೆಲ್ಲ ನೋಡ್ಬಿಟ್ಟಿದ್ದೀನಿ. ನಿಮ್ಮ ವೇದವ್ಯಾಸ ಇಂಟರ್ವ್ಯೂ ಮತ್ತು ನನಗೆ ಎರಡು ಫೇವ್ರೇಟ್ ವಿಡಿಯೋ ಹೇಳ್ಬಿಡ್ತೀನಿ. ವೇದವ್ಯಾಸ ಇಂಟರ್ವ್ಯೂ ಒಂದು, ಇನ್ನೊಂದು ಮತ್ತು ಶಿವ ಆ್ಯಸ್ ಎ ಟೆನೆಂಟ್, ಕಾಫಿ ವಿತ್ ಚೆನ್ನಮ್ಮ. ಸೊ ಅದು ಫೇವ್ರೇಟ್ ವಿಡಿಯೋಸ್ ನನಗೆ. ಮತ್ತೆ ಮಾಡಬೇಕು ಅಂದೆ, ಚೆನ್ನಮ್ಮ ನಿಮ್ಮನ್ನು ಇಂಟರ್ವ್ಯೂ ಮಾಡತ್ತಾರ ಒಂದು ಮಾಡಬೇಕು. ಒಂದು 3 ಗಂಟೆ ಕಾಲ ಹೋಗುತ್ತೆ ಆ ಮಾತು ಮುಗಿಸೋ ಹೊತ್ತಿಗೆ ನಿಧಾನಕ್ಕೆ. ಸೊ ಅದೇ ತುಂಬಾನೇ ಧನ್ಯವಾದಗಳು ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ. ಹೀಗೆ ನೀವು ನಾಟಕಗಳು ಬರಿತಾ ಇರಿ, ಆಮೇಲೆ ಕೃತಿಗಳನ್ನ ರಚನೆ ಮಾಡ್ತಾ ಇರಿ. ನೀವು ಬಾಲ್ಮರಳಿ ಬಗ್ಗೆ ಹೇಳಿದ್ರೆ ಹಾಗೆ ನಿಮ್ದು 100 ವರ್ಷ ಆದ್ಮೇಲೆ ನಿಮ್ದು ಹೀಗೆ ಉಳಿಲಿ ನಿಮ್ಮ ಕೃತಿಗಳೆಲ್ಲ ಅಂತ ಹಾಗೆ ಹಾರೈಸ್ತೀನಿ. ಇಲ್ಲ, ನಾವು ಎಲ್ಲದನ್ನೂ ಒಂದು ಮಟ್ಟಕ್ಕೆ ಇಟ್ಕೊಳಕ್ಕಾಗಲ್ಲ. ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋದ್ರೆ ಸಾಕು. ಎಲ್ಲರೂ ಬಾಲ್ಮರಳಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನೀವೇನು ಹೇಳೋದು, ಆಗ್ಬೋದು. ಸೂಪರ್ನೋವಾಗಳು ಎಲ್ಲೋ 1 ಸೆಂಚುರಿಗೆ ಒಂದಾಗೋದು. Stars may be there may be many, but supernova happens only once in a few centuries. ಅಬ್ಬಬ್ಬಾ. ಸೊ ತುಂಬಾನೇ ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್ ಟು ಅಸ್. ಅರ್ಜುನ್ ಹೇಳಿದಾಗೆ ಹೀಗೆ ಇನ್ನೊಂದೆರಡು ಸಲ ಮಾತಾಡೋಣ.